ಗುಡ್ ಫ್ರೈಡೆ ಇವತ್ತು ನಾವೇನು ತೊಗೊಂಡ್ವಿ 2 ದಿವಸ. ಯೋಹಾನ 13ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯ. ಯಾವ ರೀತಿ ಹಳೆಯ ಒಡಂಬಡಿಕೆಯಲ್ಲಿ ಇರುವಂಥ ವಿಷಯಗಳು, ಪಸ್ಕಾ ಹಬ್ಬದ ವಿಷಯ ಯಾವ ರೀತಿ ಯೇಸು ಕ್ರಿಸ್ತುವಿಗೆ ಏನಾಯಿತು ಸಂಬಂಧಪಟ್ಟವಾದ ರೀತಿಯಲ್ಲಿ ಯೋಹಾನ ಬರೆದಿದ್ರು ಅಂತ ನೋಡಿದ್ವಿ. ಯೇಸು ಕ್ರಿಸ್ತು ಶಿಲುಬೆ ಮೇಲೆ ಎಲ್ಲವೂ ಮುಗೀತು ಅಂತ ಹೇಳುವುದು ಯಾವ ರೀತಿ ಒಂದು ಯೂದ ಮನುಷ್ಯ, ಯಾವ ಯೂದ ಒಂದು ಅಲ್ಲಿರುವಂಥ ಆಚಾರ್ಯ ಏನು ಮಾಡ್ತಾನೆ, ಅವನ್ನೆಲ್ಲ ಸ್ಯಾಕ್ರಿಫೈಸ್ ಬಲಿಯೆಲ್ಲ ಕೊಟ್ಟ ಮೇಲೆ ಏನು ಮಾಡ್ತಾನೆ, ಎಲ್ಲವೂ ಮುಗೀತು ಅಂತ ಹೇಳುವಂಥ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ಜಾಗದಲ್ಲಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪೌಲ್ ಒಂದು ವಿಷಯನ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಮ್ಮ ಸತ್ಯ ಅಥವಾ ನಮ್ಮ ರಕ್ಷಣೆ ಅನ್ನುವುದು ಯೇಸು ಕ್ರಿಸ್ತುವಿನ ಶಿಲುಬೆಯ ಕುರಿತಾಗಿ ಇಲ್ಲದೆ ಹೋದರೆ ನಾವು ಮಾಡುವಂಥ ಪ್ರೀಚಿಂಗ್, ನಾವು ಮಾಡುವಂಥ ಕ್ರಿಸ್ತರನ್ನು ಫಾಲೋ ಮಾಡೋದು ವ್ಯರ್ಥ ಅಂತಾರೆ. ನಾವು ಮಾಡುವಂಥ ವಿಷಯ ಯೇಸು ಕ್ರಿಸ್ತುವಿನ ಶಿಲುಬೆಯ ಕುರಿತಾಗಿ ಇಲ್ಲದೆ ಹೋದರೆ ಅದೆಲ್ಲ ವಿಷಯಗಳೇನಂತೆ ವ್ಯರ್ಥ. ನಾವು ರಿಲಿಜನ್ ಅಂತೀವಲ್ಲ, ನಾವೇನು ಹೇಳ್ತೀವಿ ಮತ ಅಂತೀವಲ್ಲ, ನಾವು ಮತವನ್ನು ಫಾಲೋ ಮಾಡುವುದೇ ಏನಂತೆ ವ್ಯರ್ಥ. ಹಲ್ಲೆಲೂಯಾ. ನಾವು ಎಲ್ಲಿ ಆರಂಭಿಸೋಣ ಅಂದರೆ 1 ಕೊರಿಂಥಿ 15ನೇ ಅಧ್ಯಾಯ 12ನೇ ವಾಕ್ಯದಿಂದ ಓದಿ. 1 Corinthians chapter 15 verses 12. 1 Corinthians 15ನೇ ಅಧ್ಯಾಯ ವಚನ 12 ಬೇಡ, 20ರಿಂದ ಓದಿ, ಸಮಯ ತಗೊಳುತ್ತೆ. 20ರಿಂದ ಓದಿ. 20ರಿಂದ. ಆದರೆ ಕ್ರಿಸ್ತು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾರೆ. ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದರು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಆಮೇನ್. ನೋಡಿ, ಆರಂಭವೇ ಯಾವ ರೀತಿ ಇದೆ ಅಂದರೆ, ಯೇಸು ಕ್ರಿಸ್ತು ಎದ್ದು ಬಂದ ಎಲ್ಲ ಮನುಷ್ಯರಲ್ಲಿ ಏನಂತೆ ಪ್ರಥಮ ಫಲವಾಗಿದ್ದಾರೆ. ಹಲ್ಲೆಲೂಯಾ. ಹಿ ಈಸ್ ದ ಫಸ್ಟ್ ಫ್ರೂಟ್ಸ್ ಆಫ್ ದ ಪೀಪಲ್ ದಟ್ ಹ್ಯಾವ್ ರಿಸನ್ ಬ್ಯಾಕ್ ಬಿಕಾಸ್ ದೇ ಪುಟ್ ದೇರ್ ಟ್ರಸ್ಟ್ ಇನ್ ಗಾಡ್. ಇನ್ನೊಂದ್ಸತಿ 20ನೇ ವಾಕ್ಯ ಓದಿ. ಆದರೆ ಕ್ರಿಸ್ತರು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾರೆ. ನಿದ್ರೆ ಹೋದವರಲ್ಲಿ ಸತ್ತು ಹೋದವರಲ್ಲಿ ಪ್ರಥಮ ಫಲವಾದರು. ಹಲ್ಲೆಲೂಯಾ. ಮೊದಲನೇ ಫಲವಾದರು. 21 ಓದಿ. ಇವಾಗ ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಕಂಟಿನ್ಯೂ ಮಾಡಿ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗಿ ಇರುವರು. ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿ ಇರುವನು. ಕ್ರಿಸ್ತರು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಆಮೇನ್, ಆಮೇನ್. ಓಕೆ, ನಾವು ಕೆಲವು ವಾರಗಳ ಮುಂಚೆ ಏನು ಮಾಡೋದು ಅಂದರೆ, ಆದಾಮನಾಗಿರಲಿ ನೋಹನ ಕುರಿತಾಗಿರಲಿ ಅನೇಕ ವಿಷಯಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ನಾವು ಆದಾಮನ ಕುರಿತಾಗಿ ನೋಡಬೇಕಾದ್ರೆ ಏನಾಯಿತು, ಆ ಜಾಗದಲ್ಲಿ ಆದಾಮನ ಏನು ಮಾಡ್ತಾ ಇದ್ದಾನೆ, ದೇವರು ಹೇಳಿರುವಂಥ ಒಂದು ವಿಷಯವನ್ನು ಆ ಜಾಗದಲ್ಲಿ ಅವನು ಮೀರಿ ಹೋಗ್ತಾನೆ. ಆದಾಮನು ಮಾಡಿದ ಒಂದು ವಿಷಯದಿಂದ ಎಲ್ಲ ಮನುಷ್ಯರ ಜಾತಿಗೆ ಏನಾಯ್ತಂತೆ, ಪಾಪ ಅನ್ನುವುದು ಒಳಗಡೆ ಬಂತು. ಇಲ್ಲಿ ಈ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆದಾಮನ ಮೂಲಕ ಬಂದಂಥ ಪಾಪವು ಸಾವು ಅನ್ನುವಂಥ ಒಂದು ವಿಷಯ ಯಾರ ಮೂಲಕ ಅದನ್ನು ದಾಟಿ ಹೋಗ್ತಾ ಇದ್ದೀವಂತೆ, ಯೇಸು ಕ್ರಿಸ್ತುವಿನ ಮೂಲಕ. ಹಲ್ಲೆಲೂಯಾ. ನಾವು ಯಾಕೆ ಈ ವಿಷಯವನ್ನು ನೋಡಬೇಕಾದ್ರೆ, ಪಾಪದ ಸಂಬಳ ಏನು, ಮರಣ. ಹಲ್ಲೆಲೂಯಾ. ಆದಾಮನು ಮಾಡಿದ ತಪ್ಪು ಏನು, ಆ ಜಾಗದಲ್ಲಿ ದೇವರು ಮಾಡಬೇಡ ಅಂತ ಹೇಳಿದ ಒಂದು ವಿಷಯವನ್ನು ಆ ಜಾಗದಲ್ಲಿ ಹೋಗಿ ಮಾಡ್ತಾನೆ. ಅವನು ಆ ಒಂದು ವಿಷಯವನ್ನು ಮಾಡುವಾಗ ಅವನು ನೋಡಿ, ಒಂದು ಜಾಗದಲ್ಲಿ ಯೇಸು ಕ್ರಿಸ್ತು ಗೆತ್ಸೆಮನೆ ತೋಟದಲ್ಲಿ ಇರಬೇಕಾದ್ರೆ ಇನ್ನೇನು ಅವರು ಶಿಲುಬೆಗೆ ಹಾಕಲ್ಪಡಬೇಕು, ಇನ್ನೇನು ಅವ್ರನ್ನ ಬಂದು ಕೈದು ಮಾಡಬೇಕಾಗಿದೆ ಅಂಥ ಒಂದು ಸ್ಥಳದಲ್ಲಿ ಯೇಸು ಕ್ರಿಸ್ತನು ಸಹ ಆದಾಮನ ರೀತಿಯಲ್ಲ ಜಾಗದಲ್ಲಿ ತೋರಿಸಲ್ಪಡ್ತಾರೆ. ಯಾವ ರೀತಿ ಆದಾಮನ ರೀತಿಯಲ್ಲಿ ತೋರಿಸಲ್ಪಡ್ತಾರೆ ಅಂದರೆ, ಯೇಸು ಕ್ರಿಸ್ತು ದೇವರನ್ನು ನೋಡಿ ಒಂದು ವಿಷಯವನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ದೇವರೇ, ಈ ಒಂದು ಪಾತ್ರೆಯು ನನ್ನನ್ನು ಬಿಟ್ಟು ದೂರ ಹೋಗಲಿ, ಆದರೆ ದೇವರೇ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ. ಯಾವ ಪಾತ್ರೆ ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಎಲ್ಲರೂ ನಾವು ಈ ಒಂದು ವಿಷಯವನ್ನು ಎಷ್ಟೋ ಸತಿ ಓದಿರ್ತೀವಿ, ಇನ್ನೊಂದು ಸತಿ ಓದೋದು ಬೇಡ. ಮೇನ್ ಟಾಪಿಕ್ ಏನಂದರೆ ಇದೆ, ಯಾವ ಒಂದು ವಿಷಯವನ್ನು ದೇವರು ದೂರ ತಳ್ತಾ ಇದ್ದಾರೆ ಜಾಗದಲ್ಲಿ ಯೇಸು ಕ್ರಿಸ್ತು. ಎಲ್ಲರೂ ಏನು ಹೇಳಿದ್ರು ಇವಾಗ, ಹಿಂಸೆಯನ್ನು, ಸಫರಿಂಗ್ನ ದೇವರು ಏನು ಮಾಡಿದ್ರಂತೆ, ಯೇಸು ಕ್ರಿಸ್ತು ದೂರ ತಳ್ಳಿದ್ರು. ಗೆತ್ಸೆಮನೆ ತೋಟದಲ್ಲಿ
ಯೇಸು ಕ್ರಿಸ್ತು ದೂರ ತಳ್ಳಿದ್ದು ಅವರ ಸಫರಿಂಗ್ನ ಅಲ್ಲ, ಅವರ ಒಂದು ಕಷ್ಟಗಳನ್ನು ಅವ್ರು ದೂರ ಒಂದು ಲೆವೆಲ್ ನೀವು ಹೇಳ್ಬೋದು ಆಯಿತು ಕಷ್ಟಗಳನ್ನು ಬೇಡ ಅಂತ ಹೇಳಿದ್ರು ಅಂತ, ಆದರೆ ಆ ಜಾಗದಲ್ಲಿ ಯೇಸು ಕ್ರಿಸ್ತು ದೂರ ತಳ್ಳಿದ್ದು ಆ ಒಂದು ಕಷ್ಟವನ್ನಲ್ಲ. ಇವಾಗ ಯೋಚನೆ ಮಾಡಿ, ಯೇಸು ಕ್ರಿಸ್ತು ಮಾತ್ರ ಅಲ್ಲ, ಅವ್ರನ್ನ ಆದಮೇಲೆ ಬಂದಂಥ ಎಲ್ಲರಿಗೂ ಬಂದಂಥ ಸಾವು ತುಂಬ ಕಷ್ಟವಾದ ಸಾವು. ಪೌಲ್ನ ಯಾವ ರೀತಿ ಸಾಯಿಸ್ತಾರೆ? ಅಲ್ಲ, ತಲೆಯನ್ನು ಕಡಿದು ಸಾಯಿಸ್ತಾರೆ. ಪೇತ್ರನನ್ನು ಯಾವ ರೀತಿ ಸಾಯಿಸ್ತಾರೆ? ಶಿಲುಬೆಯಲ್ಲಿ ತಲೆ ಕೆಳಗಡೆ ಹಾಕಿ ಏನು ಮಾಡ್ತಾ ಇದ್ದಾರೆ? ಸೊ ಯೇಸು ಕ್ರಿಸ್ತು ನೋಡಿದ್ದು ಭಯಪಟ್ಟಿದ್ದು ಅವರ ಸಾವನ್ನಲ್ಲ. ಹಲ್ಲೆಲೂಯಾ. ಓಕೆ, 3 ಸತಿ ಏನು ಹೇಳಿದ್ರು ಯೇಸು ಕ್ರಿಸ್ತು? ಈ ಪಾತ್ರೆಯು ದೇವರೇ ನನ್ನನ್ನು ಬಿಟ್ಟು ದೂರ ಹೋಗಲಿ. ಇದಕ್ಕೆ ನಾವೆಲ್ಲಿ ಹೋಗೋಣ ಅಂದರೆ ಜೆರೆಮಿಯ 25ನೇ ಅಧ್ಯಾಯ 28-29. ಜೆರೆಮಿಯ 25, 28, 29. ಯೆರೆಮೀಯ 28ನೇ ಅಧ್ಯಾಯ ವಚನ 25ನೇ ಅಧ್ಯಾಯ 25ನೇ ಅಧ್ಯಾಯ ವಚನ 28, 77, 28. ಹೌದು, 27 ಮತ್ತು 29. ನನಗಾದ ಅಪ್ಪಣೆ ಇದಲ್ಲದೆ ಆ ಅಪ್ಪಣೆ ಆಯಿತು. ನೀನು ಅವರಿಗೆ ನುಡಿಯತಕ್ಕದ್ದು ಏನೆಂದರೆ, ಇಸ್ರಾಯೇಲರು ಎಲ್ಲರೂ ದೇವರು ಸೇನಾಧೀಶ್ವರರು ಆದ ಕರ್ತರು ಹೀಗೆನ್ನುತ್ತಾರೆ, ನಾನು ನಿಮ್ಮಲ್ಲಿಗೆ ಖಡ್ಗವನ್ನು ಕಳುಹಿಸುವೆನು. ಆ ನನ್ನ ರೋಷವನ್ನು ಕುಡಿದು ಅಮಲೇರಿದವರಾಗಿ ಕಕ್ಕಿ ಬಿದ್ದು ಹೇಳದೇ ಇರಲಿ. ಅವರು ಒಂದು ವೇಳೆ ಪಾತ್ರೆಯನ್ನು ನಿನ್ನ ಕೈಯಿಂದ ತೆಗೆದುಕೊಳ್ಳಲಿಕ್ಕೂ ಕುಡಿಯಲಿಕ್ಕೂ ಒಲ್ಲದಿದ್ದರೆ ನೀನು ಅವರಿಗೆ ಹೀಗೆ ಹೇಳು, ಸೇನಾಧೀಶ್ವರರಾದ ಕರ್ತರು ಹೀಗೆ ಎನ್ನುತ್ತಾರೆ, ನೀವು ಕುಡಿಯಲೇಬೇಕು. ಇಗೋ, ನನ್ನ ಹೆಸರಿಕೊಂಡಿರುವ ಪಟ್ಟಣದಲ್ಲಿ ಬಾಧಿಸಲು ಪ್ರಾರಂಭಿಸುತ್ತೇನೆ. ನೀವು ಆ ಪಟ್ಟಣ ದಂಡನೆಗೆ ತಪ್ಪಿಸಿಕೊಂಡಿರೋ. ಆಮೇನ್. ಈ ಜಾಗದಲ್ಲಿ ನೋಡಿ, ನೀವು ಈ ಒಂದು ಚಾಪ್ಟರ್ನ ನೀವು 15ರಿಂದ ನೀವು ಓದಕ್ಕೆ ಪ್ರಾರಂಭಿಸಿದ್ರೆ, ಈ ಜನರೆಲ್ಲ ಬರೀ ಯೆರೂಸಲೇಮ್ ಜನರು ಮಾತ್ರ ಅಲ್ಲ, ಅನೇಕ ಜಾತಿಗಳಲ್ಲಿ ಒಂದೊಂದು ಜಾತಿ ಹೆಸರನ್ನು ತಗೊಂಡು ದೇವರು ಏನು ಹೇಳ್ತಾರೆ ಅಂದರೆ, ಇವರೆಲ್ಲರೂ ನಾನು ಕೊಡುವಂಥ ಪನಿಷ್ಮೆಂಟ್ನ ಏನು ಮಾಡಬೇಕು? ತಗೊಳ್ಬೇಕು. ಅದಕ್ಕೆ ಯಾವ ವಾಕ್ಯವನ್ನು ಯೂಸ್ ಮಾಡ್ತಾರೆ ಅಂದರೆ 19ನೇ ವಾಕ್ಯ ಓದಿ. 19. ಐಗುಪ್ತದ ಅರಸನಾದ ಫಾರೋಹನನು ಅವನ ಸೇವಕರು ಪ್ರಧಾನರು ಅವನ ಎಲ್ಲ ಜನರು ಬಗೆ ಬಗೆಯ ಎಲ್ಲ ಇದಕ್ಕೆ ಮುಂಚೆ ಬರುವಂಥ ಸೆಂಟೆನ್ಸ್ ಓದಿ. ಅದಕ್ಕೆ ಮುಂಚೆ ಬರುತ್ತೆ. ಯೆರೂಸಲೇಮಿಗೂ ಯೆಹೂದದ ಪಟ್ಟಣಗಳಿಗೂ ಅರಸರಿಗೂ ಪ್ರಧಾನರಿಗೂ ಕುಡಿಸಿದನು. ಇದರಿಂದ ಅವರು ಹಾಳಾಗಿ ಬೆರಗಿನ ಸಿಳ್ಳೆಗೂ ಶಾಪಕ್ಕೂ ಗುರಿಯಾಗುವುದಕ್ಕೆ ಆಸ್ಪದವಾಯಿತು. ಅದು ಈ ದಿನ ನೆರವೇರಿದೆ. ಮತ್ತು ಐಗುಪ್ತದ ಅರಸನಾದ ನೋಡಿ, ಫಾರೋಹನನು ದೇವರ ಕೋಪ ಅನ್ನುವಂಥ ಒಂದು ದ್ರಾಕ್ಷಾರಸವನ್ನು ಆ ಪಾತ್ರೆಯಿಂದ ಎಲ್ಲ ಜನರು ಕುಡಿಬೇಕಾಗಿತ್ತು. ಬರೀ ಯೆರೂಸಲೇಮ್ ಜನರು ಮಾತ್ರ ಅಲ್ಲ, ದೇವ್ರು ಏನು ಹೇಳ್ತಾರೆ, ಮೊದಲು ಬರೋದು ಯಾರಿಗಂತೆ? ಯೆರೂಸಲೇಮ್ ಜನರಿಗೆ, ಅನ್ಯ ಜನರಿಗಲ್ಲ. ದೇವರ ಸಂಪೂರ್ಣವಾದ ಕೋಪ ಆ ಒಂದು ಪಾತ್ರೆಯಲ್ಲಿ ಏನಾಗ್ತಾ ಇದೆ ಅಂತೆ? ಏನಾಗಿದೆ? ದ್ರಾಕ್ಷಾರಸವಾಗಿದೆ. ಒಂದೊಂದು ನೇಷನ್ ಅಂದರೆ ಒಂದೊಂದು ದೇಶವನ್ನು ದೇವರು ಏನು ಮಾಡ್ತಾರಂತೆ ಆ ಜಾಗದಲ್ಲಿ ಕುಡಿಯಬೇಕು ಅಂತ ಇದ್ದಾರೆ. ಯೆರೆಮೀಯ ನೋಡಿ ಏನು ಹೇಳ್ತಾರೆ ಅಂದರೆ, ಅವ್ರು ಕುಡಿಯದೆ ಹೋದರೆ, ಬೇಡ ಅಂತ ಹೇಳಿದ್ರೆ ನೀನೇನು ಮಾಡು, ಫೋರ್ಸ್ ಮಾಡಿ ಅವ್ರು ಕುಡಿಲೇಬೇಕು ಅನ್ನುವಂಥ ಸಿಚುವೇಶನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಓಕೆ, ಇಂಥ ಒಂದು ವಿಷಯವನ್ನು ಐಸಾಯ 51ನೇ ಅಧ್ಯಾಯ 22ನೇ ವಾಕ್ಯ ತಗೊಳ್ಳಿ. ಐಸಾಯ 51:22. ಏಷಯ 51ನೇ ಅಧ್ಯಾಯ ವಚನ 22. ಏಷಯ 51 ವಚನ 22. ಈಗಿರಲು ಗತಿಯಿನಳೆ ದ್ರಾಕ್ಷರಸವಿಲ್ಲದೆ ಅಮಲೇರಿದವಳೆ, ಇದನ್ನು ಕೇಳು. ನಿನ್ನ ಕರ್ತರು ತನ್ನ ಜನರ ಪಕ್ಷವಾಗಿ ವ್ಯಾಜ್ಯವಾಡುವ ನಿನ್ನ ದೇವರು ಆದ ಕರ್ತರು ಹೀಗೆನ್ನುತ್ತಾರೆ, ಈಗೋ ಭ್ರಮಣಗೊಳಿಸುವ ಪಾನದ ಪಾತ್ರೆಯನ್ನು ಅಂದರೆ ನನ್ನ ರೋಷವು ತುಂಬಿರುವ, ನನ್ನ ರೋಷವು, ದೇವರ ರೋಷವು ತುಂಬಿರುವ ಪಾತ್ರೆಯನ್ನು ನಿನ್ನ ಕೈಯೊಳಗಿಂದ ತೆಗೆದು ಹಾಕುವೆನು. ನಿನ್ನ ಕೈ, ಯಾರು? ಯೆರೂಸಲೇಮ್ನ ಕೈ ಒಳಗಡೆಯಿಂದ ತೆಗೆದು ಹಾಕುವೆನು. ಅದನ್ನು ನೀನು ಇನ್ನು ಕುಡಿಯೇ, ನಿನ್ನನ್ನು ಬಾಧಿಸುವವರ ಕೈಗೆ ಅದನ್ನು ಕೊಡುವೆನು. ಆಮೇನ್. ನೋಡಿ, ಈ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯೆರೂಸಲೇಮ್ನ ಕೈಯಿಂದ ಆ ಒಂದು ಪಾತ್ರೆಯನ್ನು ದೇವರು ಏನು ಮಾಡ್ತಾ ಇದ್ದಾರೆ? ತೆಗಿತಾ ಇದ್ದಾರೆ. ಯೆರೂಸಲೇಮ್ ಮೇಲೆ ಬರಬೇಕಾಗಿರುವಂಥ ಒಂದು ಪನಿಷ್ಮೆಂಟ್, ಒಂದು ನ್ಯಾಯ ದೇವ್ರು ಏನು ಮಾಡ್ತಾರೆ? ಯೆರೂಸಲೇಮ್ ಮಾತ್ರ ಅಲ್ಲ, ಎಲ್ಲ ಜನಾಂಗಗಳು ಅವರು ಮಾಡುವಂಥ ಪಾಪಕ್ಕೆ ತಕ್ಕ ಹಾಗೆ ಕೊಡಬೇಕಾಗಿರುವಂಥ ನ್ಯಾಯ, ಪನಿಷ್ಮೆಂಟ್.
ಒಂದು ರೀತಿಯಾದ ಏನು ಮಾಡ್ತಾರೆ, ಎಲ್ಲರಿಗೂ ಒಂದೊಂದು ರೀತಿಯಾದ ಕಷ್ಟಗಳು ಅವ್ರ ಮೇಲೆ ಏನು ಬರ್ತಾ ಇದೆ, ಬಾಧೆಗಳು ಅವ್ರ ಮೇಲೆ ಬರಬೇಕಾದದ್ದನ್ನು ನಾವೆಲ್ಲರೂ ಓದ್ತೀವಲ್ಲ. ದೇವರು ಯೇಸು ಕ್ರಿಸ್ತು ತಮ್ಮ ಮೇಲೆ ತೊಗೊಂಡು ಅದಕ್ಕೆ ಅರ್ಥ ಏನಂದರೆ, ಯೇಸು ಕ್ರಿಸ್ತು ನೋಡಿ ಗೆತ್ಸೆಮನೆ ತೋಟದಲ್ಲಿ ತಂದೆಯಾದ ದೇವರನ್ನು ನೋಡಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಈ ಪಾತ್ರೆಯು ನನ್ನನ್ನು ಬಿಟ್ಟು ದೂರವಾಗಲಿ. ದೇವರ ಮನುಷ್ಯರ ಜಾತಿ ಮೇಲೆ ಇರುವಂಥ ಸಂಪೂರ್ಣವಾದ ಕೋಪ, ಆದಾಮನಿಂದ ಹಿಡಿದು ಇವತ್ತುವರೆಗೂ ನಾವು ಮತ್ತು ಬರುವಂಥ ಎಲ್ಲ ಜನರು ಮಾಡಿರುವಂಥ ಪಾಪದ ಸಂಬಳ ಆ ಒಂದು ರೋಷದ ಒಂದು ಪಾತ್ರೆಯನ್ನು ದೇವರು ನಮಗೆ ಕುಡಿಸದೆ ಗೆತ್ಸೆಮನೆ ತೋಟದಲ್ಲಿ ಯಾರು ಕುಡಿಸ್ತಾ ಇದ್ದಾರೆ ಅದನ್ನು? ಯೇಸು ಕ್ರಿಸ್ತುವಿಗೆ. ಯೇಸು ಕ್ರಿಸ್ತು ಆ ಜಾಗದಲ್ಲಿ ತಂದೆಯನ್ನು ನೋಡಿ ಏನು ಕೇಳ್ತಾರೆ, ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ವಾ, ನಾನು ಈ ಪಾತ್ರೆಯಿಂದ ಕುಡಿಲೇಬೇಕಾ? ಆವಾಗಲೂ ಏನು ಹೇಳ್ತಾರೆ, ದೇವರೇ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ. ಅಲ್ಲೆಲೂಯ. ಯೇಸು ಕ್ರಿಸ್ತು ಆ ಜಾಗದಲ್ಲಿ ಕುಡಿತಾ ಇರುವುದು ದೇವರ ರೋಷವನ್ನು. ಶಿಲುಬೆಯನ್ನು ನೋಡಿ ಯೇಸು ಕ್ರಿಸ್ತು ಭಯಪಟ್ಟಿಲ್ಲ, ಸಾವನ್ನು ನೋಡಿ ಅವ್ರು ಭಯಪಟ್ಟು ದೇವರೇ ಎಲ್ಲಿ ನನಗೆ ಇನ್ನೊಂದು ಚಾನ್ಸ್ ಇಲ್ಲ, ನನಗೇನು ಮಾಡಿ ಇದು ಬೇಡ ಅದು ಬೇಡ ಅಂತ ಹೇಳಿಲ್ಲ. ಯೋಚನೆ ಮಾಡಿ ನೋಡಿ, ಯೇಸು ಕ್ರಿಸ್ತು ಒಂದು ಮನುಷ್ಯನಾಗೂ ಸಹ ಸಂಪೂರ್ಣವಾಗಿ ಇದ್ದರು ಅನ್ನುವಂಥ ಒಂದು ಸ್ಥಳ ಇದು. ತನ್ನನ್ನು ದೇವರಾಗೇ ಇದ್ರೂ, ತನ್ನ ಮಹಿಮೆ ಸಂಪೂರ್ಣವಾಗಿ ದೇವರಾಗೇ ಇದ್ರೂ ಆ ಜಾಗದಲ್ಲಿ ಯೇಸು ಕ್ರಿಸ್ತು ಏನು ತೋರಿಸ್ತಾ ಇದ್ದಾರೆ, ನಾನು ಒಂದು ಮನುಷ್ಯ. ಆ ಮನುಷ್ಯನಿಗೆ ಏನು ಭಯವಾಗಿತ್ತು ಆ ಜಾಗದಲ್ಲಿ? ದೇವರ ಸಂಪೂರ್ಣವಾದ ರೋಷ, ಕೋಪ, ಇದುವರೆಗೂ ಇದ್ದಂಥ ಎಲ್ಲ ವಿಷಯಗಳು ಯಾರ ಮೇಲೆ ತೋರಿಸ್ತಾ ಇದ್ದಾರೆ? ಯೇಸು ಕ್ರಿಸ್ತು ಒಬ್ಬರ ಮೇಲೆ. ಹಲ್ಲೆಲೂಯಾ. ಈ ಒಂದು ಕೋಪವನ್ನು ಕಂಡು ದೇವ್ರು ಏನು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತು ಏನಂತ ಹೇಳ್ತಾ ಇದ್ದಾರೆ ಆ ಜಾಗದಲ್ಲಿ, ಇದನ್ನು ಬಿಟ್ಟು ಬೇರೆ ಈ ಒಂದು ಪಾತ್ರೆಯು ನನ್ನಿಂದ ದೂರ ಹೋಗೋದಕ್ಕೆ ಸಾಧ್ಯನೇ ಇಲ್ವಾ? ಸೊ ಇವತ್ತು ನೀವು ನಾನು ಮಾಡಿರುವಂಥ ತಪ್ಪು, ನೀವು ನಾನು ಮಾಡಿರುವಂಥ ಪಾಪ ಎಲ್ಲದ ಒಂದು ಸಂಬಳವನ್ನು, ಆ ದ್ರಾಕ್ಷ ರಸವನ್ನು ಕುಡಿದಿದ್ದು ಯಾರು? ಯೇಸು ಕ್ರಿಸ್ತು. ಹಲ್ಲೆಲೂಯಾ. ಅವರ ಜಾಗದಲ್ಲಿ 3ನೇ ಸತಿ ಕೇಳಿದ ಮೇಲೆ ದೇವರು ಈ ಒಂದು ದಾರಿ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳಿದ ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಆ ದ್ರಾಕ್ಷ ರಸವನ್ನು ಕುಡಿತಾ ಇದ್ದಾರೆ. ಹಲ್ಲೆಲೂಯಾ. ಅವರ ಈ ಒಂದು ಪಸ್ಕಾ ಹಬ್ಬದಲ್ಲಿ ಕೊನೆಯ ದ್ರಾಕ್ಷರಸವನ್ನು ಯೇಸು ಕ್ರಿಸ್ತು, ಯಾಕಂದರೆ ಅವ್ರು 4 ಸತಿ ದ್ರಾಕ್ಷರಸವನ್ನು ಕುಡಿತಾರೆ ಆ ಒಂದು ಪಸ್ಕಾ ಹಬ್ಬದ ಒಂದು ಡಿನ್ನರಲ್ಲಿ. ಅನೇಕ ಜನರು ಏನು ಹೇಳ್ತಾರೆ ಅಂದರೆ, ಅವ್ರು 4ನೇ ಸತಿ ಕೊನೆಯ ಸತಿ ಆ ದ್ರಾಕ್ಷರಸವನ್ನು ಎಲ್ಲಿ ಕುಡಿದ್ರಂತೆ? ಗೆತ್ಸೆಮನೆ ತೋಟದಲ್ಲಿ. ಯಾಕಂದರೆ ಎಲ್ಲ ವಿಷಯಗಳು ಮುಗಿತಾ ಇರೋದು ಆ ಒಂದು ಜಾಗದಲ್ಲಿ. ಯೇಸು ಕ್ರಿಸ್ತು ಆ ತೋಟದಲ್ಲಿ ಏನು ಮಾಡ್ತಾ ಇದ್ದಾರೆ, ತನ್ನನ್ನು ತಾನು ದೇವರ ಕೋಪಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ಪಾಪವು ಮಾಡದೇ ಇರುವಂಥ ಮನುಷ್ಯ ಎಲ್ಲ ಮನುಷ್ಯರ ಜಾತಿಯ ಕೋಪವನ್ನು ಅವರ ಮೇಲೆ ತಗೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇದನ್ನೇ ಜಾಗದಲ್ಲಿ ದೇವರು ಯೆರೂಸಲೇಮಿಂದ ನಮ್ಮಿಂದ ಒಂದು ದ್ರಾಕ್ಷರಸವನ್ನು ಕುಡಿಯದೆ ಬಿಟ್ಬಿಟ್ರು ಅಂದರೆ, ತೆಗೆದುಬಿಟ್ರು ಅಂದರೆ ಅದಕ್ಕೆ ಅರ್ಥ ಅವ್ರು ಚೆಲ್ಬಿಟ್ರು ಅಂತ ಅರ್ಥ ಅಲ್ಲ. ಅದನ್ನು ಯಾರು ಕುಡಿದ್ರು? ನನ್ನ ಬದಲಾಗಿ ಯೇಸು ಕ್ರಿಸ್ತು. ನಾನು ಅನುಭವಿಸಬೇಕಾಗಿದ್ದಂಥ ನೋವು, ಸಾವು, ಕಷ್ಟ, ನಷ್ಟ ಎಲ್ಲ ವಿಷಯಗಳನ್ನು ಯಾರು ಹೊರ್ತಾ ಇದ್ದಾರೆ ಇವಾಗ? ಯೇಸು ಕ್ರಿಸ್ತು. ಹಲ್ಲೆಲೂಯಾ. ಎಲ್ಲವನ್ನು ಹೊತ್ತಂಥ ಅವರು ಆ ಶಿಲುಬೆ ಮೇಲೆ ಏನು ಮಾಡ್ತಾರೆ? ಎಲ್ಲವನ್ನು ಜಯಿಸಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ದೇವರ ಯೇಸು ಕ್ರಿಸ್ತುವಿನ ಈ ಒಂದು ಸಾವು, ಈ ಒಂದು ಕಷ್ಟ, ಈ ಒಂದು ಅವ್ರು ಎದ್ದು ಬಂದಿರುವಂಥ ವಿಷಯ ನನ್ನಲ್ಲೂ ನಿಮ್ಮಲ್ಲೂ ಸಂಪೂರ್ಣವಾಗಿ ಇಳಿಯದೆ ಹೋದರೆ ಏನಾಗತ್ತಂದರೆ, ನಾವು ಯಾವುದಕ್ಕೋಸ್ಕರ ಪರಿಶುದ್ಧವಾಗಿರಬೇಕು ಅಂತ ನಮಗೆ ಗೊತ್ತಾಗಲ್ಲ. ನಾವು ಯಾವುದಕ್ಕೋಸ್ಕರ ಹೋರಾಡ್ತಾ ಇದೀವಿ ಅಂತ ಗೊತ್ತಲ್ಲ. ಯಾಕಂದರೆ ಅದೇ 1ನೇ ಕೊರಿಂಥಿ ತಗೊಳ್ಳಿ. 1ನೇ ಕೊರಿಂಥಿ 15ನೇ ಅಧ್ಯಾಯ 26-27. 1 ಕೊರಿಂಥಿಯನ್ಸ್ 15ನೇ ಅಧ್ಯಾಯ ವಚನ 26 ಮತ್ತು 27. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ದೇವರು ಸಮಸ್ತವನ್ನು ಅವರ ಪಾದಗಳ ಕೆಳಗೆ ಹಾಕಿ ಅವರಿಗೆ ಆತನಿಗೆ ಅಧೀನ ಮಾಡಿದ್ದಾರೆ ಎಂಬುದಾಗಿ ಹೇಳಿದೆಯಲ್ಲ. ಸಮಸ್ತವು ಆತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿ. ಆಮೇನ್ ಆಮೇನ್. ಇದು ನಾನು ಸಿಂಪಲ್ ಆಗಿ ಅರ್ಥ ಏನು ಹೇಳ್ಬೇಕಂದ್ರೆ, ಯೇಸು ಕ್ರಿಸ್ತು ನಾಳೆ ನಮ್ಮನ್ನು ಬಂದು ಪುನರುತ್ಥಾನ ಮಾಡಿ ನಮ್ಮನ್ನು ಎಬ್ಬಿಸ್ತಾರೆ ಅನ್ನುವಂಥ ನಂಬಿಕೆ ನಿಮ್ಮಲ್ಲೂ ನಮ್ಮಲ್ಲೂ ಇಲ್ಲದೆ ಹೋದರೆ ನೀವು ಯಾವ ವಿಷಯವನ್ನು ಮಾಡೋದು ಬೇಡ ಅಂತ ಪೌಲ್ ಬರೀತಾರೆ. 31-32 ಓದಿ. 31 and 32. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಕುರಿತು ನನಗಿರುವ ಎಚ್ಚರದ ಮೇಲೆ ಆಣೆ ಇಟ್ಟು ನಾನು ದಿನಾಲು ಸಾಯ್ತಾ ಇದ್ದೇನೆ. ನಾನು ದಿನಾಲು ಏನು ಮಾಡ್ತಾ ಇದ್ದೀನಿ? ನನ್ನ ಮಾಂಸಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಾರೆ ಪೌಲು? ಸಾಯ್ತಾ ಇದ್ದೀನಿ. ಕಂಟಿನ್ಯೂ ಮಾಡಿ.
ಸಾಯ್ತಾ ಇದ್ದೇನೆ ಎಂದು ಹೇಳುತ್ತೇನೆ. ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮನುಷ್ಯ ಅಭಿಪ್ರಾಯದಿಂದ ಆದರೆ ನನಗೇನು ಪ್ರಯೋಜನ? ಸತ್ತವರು ಎದ್ದು ಬರುವುದಿಲ್ಲವಾದರೆ ತಿನ್ನೋಣ ಕುಡಿಯೋಣ, ನಾಳೆ ಸಾಯುತ್ತವಲ್ಲ. ಆಮೇಲೆ ನೋಡಿ, ಪೌಲ್ ಏನು ಹೇಳ್ತಾ ಇದ್ದಾರೆ, ಸತ್ತವರಿಂದ ನೀವು ಸಹ ಯೇಸು ಕ್ರಿಸ್ತುವಿನ ರೀತಿಯಲ್ಲಿ ಎದ್ದು ಬರ್ತೀರಿ ಅನ್ನುವಂಥ ನಂಬಿಕೆ ನಿಮ್ಮಲ್ಲಿ ಇಲ್ಲದೆ ಹೋದರೆ ತಿನ್ರಿ ಕುಡೀರಿ, ನಾಳೆ ಹೆಂಗೂ ಸತ್ತೋಗ್ತೀವಲ್ಲ. ಎಷ್ಟೋ ಜನರಿಗೆ ದೇವರ ಮೇಲೆ ಭಯ ಇಲ್ಲದೆ ಇರುವುದಕ್ಕೂ, ಪಾಪವನ್ನು ಬಿಟ್ಟು ದೂರ ಹೋಗುವುದಕ್ಕೂ, ಪಾಪದ ಮೇಲೆ ಹಗೆ ಬರದೇ ಇರುವುದಕ್ಕೆ ಕಾರಣ ನಾಳೆ ನಾನು ಈ ಒಂದು ಸಾವನ್ನು ನೋಡಿದ ಮೇಲೆ ಯೇಸು ಕ್ರಿಸ್ತುವಿನ ಜೊತೆಯಲ್ಲಿ ಎದ್ದು ಬರ್ತೀನಿ ಅನ್ನುವಂಥ ನಂಬಿಕೆ ಇಲ್ಲದೆ ಇರುವುದು. ಇದನ್ನು ನಾನು ಹೇಳ್ತಾ ಇಲ್ಲ, ಇನ್ನೊಂದು ಸತಿ ಎಲ್ಲಿ ಹೇಳ್ತಾರೆ ಅಂದರೆ 1 ಯೋಹಾನ 3ನೇ ಅಧ್ಯಾಯ 1 ಯೋಹಾನ 3ನೇ ಅಧ್ಯಾಯ 2 ಮತ್ತು 3. 1 ಯೋಹಾನ 3ನೇ ಅಧ್ಯಾಯ ವಚನ 2 ಮತ್ತು 3. ಈಗ ದೇವರ ಮಕ್ಕಳು ಆಗಿದ್ದೇವೆ, ಮುಂದೆ ನಾವು ಏನಾಗುವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಈ ಕಾಲದಲ್ಲಿ ನಾವೇನಾಗಿದ್ದೀವಂತೆ? ದೇವರ ಮಕ್ಕಳಾಗಿದ್ದೀವಿ. ಇಲ್ಲಿ ಇರುವವರೆಗೂ ನಾವು ದೇವರ ಮಕ್ಕಳಾಗಿದ್ದೀವಿ. ಯೇಸು ಕ್ರಿಸ್ತು ಬಂದ ಮೇಲೆ ನಾವು ಏನಾಗಿ ಮಾರ್ಪಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದರೆ ಅದೇ ಪೌಲ್ ಏನು ಹೇಳ್ತಾರೆ ಅಂದರೆ, ಅದೇ ಪಕ್ಕದಲ್ಲಿರುವಂಥ ಇನ್ನೊಂದು ಜಾಗದಲ್ಲಿ ಪೌಲ್ ಏನು ಹೇಳ್ತಾರೆ, ನೀವೂ ಸಹ ಯೇಸು ಕ್ರಿಸ್ತುವಿನ ಜೊತೆಯಲ್ಲಿ ಕುಳಿತುಕೊಂಡು ಏನು ಮಾಡ್ತೀರಾ? ಎಲ್ಲ ವಿಷಯಗಳ ಮೇಲೆ ಆಳ್ವಿಕೆ, ರಾಜ್ಯವನ್ನು ಮಾಡ್ತೀರಾ ಅಂತಾರೆ. ಓಕೆ, ಕಂಟಿನ್ಯೂ ಮಾಡಿ. ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತರು ಪ್ರತ್ಯಕ್ಷರಾಗುವಾಗ, ಕ್ರಿಸ್ತರ ತಿರುಗಿ ಬರುವಾಗ ನಾವು ಅವರ ಹಾಗೆ ಆಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಅವರಿರುವ ಪ್ರಕಾರವೇ ಅವರನ್ನು ನೋಡುವೆವು. ಅವರ ಮೇಲೆ ನಿರೀಕ್ಷಣೆ ಇಟ್ಟಿರುವ, ಈ ಒಂದು ನಂಬಿಕೆ ಇಟ್ಟಿರುವ, ನಾನು ಸಹ ಯೇಸು ಕ್ರಿಸ್ತುವಿನ ರೀತಿಯಲ್ಲಿ ಮಾರ್ಪಡಲ್ಪಡ್ತೀನಿ ಅನ್ನುವಂಥ ನಂಬಿಕೆ, ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧವಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಯಾರು ಯೇಸು ಕ್ರಿಸ್ತು ಹಿಂತಿರುಗಿ ಬಂದು ನನ್ನನ್ನು ತಿರುಗಿ ಅವರ ರೀತಿಯಲ್ಲೇ ಪುನರುತ್ಥಾನ ಹೊಂದಿ ಎಬ್ಬಿಸ್ತಾರೆ ಅಂತ ನಂಬಿಕೆ ಇಟ್ಟಿರ್ತಾನೋ ಅವನು ಮಾತ್ರ ಅವನನ್ನು ಏನು ಮಾಡ್ಕೊಳ್ತಾನಂತೆ? ಶುದ್ಧಿಪಡಿಸ್ಕೊಳ್ತಾನೆ. ಯಾರ ರೀತಿಯಲ್ಲಿ? ಕ್ರಿಸ್ತನ. ಇನ್ನೊಂದ್ಸತಿ ಹೇಳ್ತೀನಿ, ಯಾರು ಯೇಸು ಕ್ರಿಸ್ತು ತಿರುಗಿ ಬಂದು ಅವರ ಥರನೇ ನನ್ನನ್ನು ಸಹ ಮಾರ್ಪಡಿಸ್ತಾರೆ, ಪುನರುತ್ಥಾನ ಪಡಿಸ್ತಾರೆ ಅನ್ನುವಂಥ ನಂಬಿಕೆ ಇಟ್ಟಿರುವಂಥವನಿಂದ ಮಾತ್ರ ತನ್ನನ್ನು ತಾನು ಏನು ಮಾಡ್ಕೊಳ್ಳೋಕೆ ಸಾಧ್ಯ? ಪರಿಶುದ್ಧವಾಗಿ ಇಟ್ಕೊಳ್ಳೋಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತು ನನ್ನಲ್ಲೂ ನಿಮ್ಮಲ್ಲೂ ಎಷ್ಟೋ ಜಾಗಗಳಿಗೆ ಪರಿಶುದ್ಧತೆ ಇಲ್ಲದೆ ಇರುವುದಕ್ಕೆ ಕಾರಣ ಈ ಒಂದು ನಂಬಿಕೆ ನನ್ನಲ್ಲಿ ಏನಾಗಿಲ್ಲ, ಸಂಪೂರ್ಣವಾಗಿ ಇಳಿದಿಲ್ಲ. ಯೇಸು ಕ್ರಿಸ್ತು ಆ ಒಂದು ಪಾಪವನ್ನು, ಶಾಪವನ್ನು ಸಂಪೂರ್ಣ ಮನಸ್ಸಿನಿಂದ ಏನು ಮಾಡಿದ್ರು? ಒಪ್ಕೊಂಡ್ರು. ಆದರೆ ಅವ್ರು ಕೊಡುವಂಥ ರಕ್ಷಣೆಯನ್ನು, ನಂಬಿಕೆಯನ್ನು, ವಿಶ್ವಾಸವನ್ನು ನಾವು ಸಂಪೂರ್ಣವಾಗಿ ತಗೊಂಡಿದ್ದೀವ, ಸಂಪೂರ್ಣವಾಗಿ ಒಂದು ಓರ್ಕೊಂಡಿದ್ದೀವ, ಸ್ವೀಕಾರ ಮಾಡಿದ್ದೀವ. ಹಲ್ಲೆಲೂಯಾ. ನಾವು ಇಷ್ಟು ವಿಷಯಗಳನ್ನು ನೋಡುವುದಕ್ಕೆ ಕಾರಣ ನಾವು ಏಮಾರಿ ಹೋಗದೇ ಇರಬೇಕು ಅಂತಾರೆ ಪೌಲ್. ಯಾಕಂದರೆ ನಾವು ದೇವರ ವಾಕ್ಯವನ್ನು ಓದಿ ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಬೋದು, ಏನಿದೆ, ಯಾರ ರಕ್ಷಣೆ, ಏನು ಮಾಡಿದ್ರು, ದೇವರು ಇಳಿದು ಬಂದರು, ದೇವರ ಕುಮಾರನ ಇಳಿದು ಬಂದರು, ಮಾಡಿದ್ರು, ಪಾಪಗಳೆಲ್ಲ ಹೊರತರು. ಎಷ್ಟು ಪಾಪಗಳನ್ನು ಒಂದು ಮನುಷ್ಯ ಹೊರತರು ಅನ್ನೋದು ಆ ಜಾಗದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಎಲ್ಲರ ಮೇಲೆ ಇವಾಗ ಒಂದು ಕಷ್ಟವಾದ ವಿಷಯವನ್ನು ಅನೇಕ ಜನರಿಗೆ ಕೊಟ್ಟರೆ ನಾವೇನು ಮಾಡ್ತೀವಿ? ಸುಲಭವಾಗಿ ಸ್ವಲ್ಪ ಆ ಕೆಲಸವನ್ನು ಮಾಡ್ಬೋದು. ಆದರೆ ಕಷ್ಟವಾದ ಕೆಲಸನೂ ಒಂದೇ ಮನುಷ್ಯ ಮಾಡಬೇಕಂದ್ರೆ ಕಷ್ಟ. ಇವಾಗ ಆದಾಮನಿಂದ ಹಿಡಿದು ಇದುವರೆಗೂ ಹುಟ್ಟಬೇಕಾಗಿರುವಂಥ ಪ್ರತಿಯೊಂದು ಚಿಕ್ಕ ಕೂಸಿನಿಂದ ಇರುವಂಥ ಎಲ್ಲರ ಪಾಪಗಳನ್ನು ಹೊತ್ತು ತೀರಿಸಿದ ಯಾರು? ಒಂದೇ ಒಂದು ಮನುಷ್ಯ. ಯಾರು? ಯೇಸು ಕ್ರಿಸ್ತ. ನಾವು ಈ ರೀತಿ ನೋಡಕ್ಕೆ ಹೋದರೆ ಆ ಪಾಪದ ಒಂದು ವೇಟ್, ಆ ಪಾಪದ ಭಾರವನ್ನು ಎಷ್ಟು ಹೆಚ್ಚಾಗಿದ್ದಿರಬೇಕು. ಹಲ್ಲೆಲೂಯಾ. ನಾವು ಇನ್ನೊಂದು ವಿಷಯ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ಯೇಸು ಕ್ರಿಸ್ತುವನ್ನು ಓಕೆ ನಾವು ಇಷ್ಟು ನೋಡಿದ್ದು ಸಾಕು. ನಾವು ಯೋಹಾನ 20ನೇ ಅಧ್ಯಾಯ 14, 15, 16. ಯೋಹಾನ 24ನೇ ಅಧ್ಯಾಯ ವಚನ 20, John 20, 14, 15.
ಓದಿ. ಯೋಹನ 20ನೇ ಅಧ್ಯಾಯ ವಚನ 14 ಮತ್ತು 15. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಯೇಸುವನ್ನು ತೋಟಗಾರನೆಂದು ನೆನೆಸಿ ಅವರಿಗೆ, ಅಯ್ಯ, ನೀನು ಅವರನ್ನು ಎತ್ತುಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದೀ, ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ, ಎದ್ದು ಮರಿಯಳೆ ಎಂದು ಹೇಳಿದನು. ಆಕೆಗೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬುನಿ ಅಂದಳು. ರಬ್ಬುನಿ ಎಂದರೆ ಗುರುವೇ ಎಂದು ಅರ್ಥ. ಓಕೆ, ಸಾಕು. ನಾವು ಇನ್ನೊಂದು ವಿಷಯ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಯಾಕೆ ಯೇಸು ಕ್ರಿಸ್ತುವನ್ನು ನೋಡಿದ ತಕ್ಷಣ ಮರಿಯ ಮ್ಯಾಗ್ದಲಿನ್ ಅವರು ಬಂದು ಏನಂತ ಅಂದ್ಕೊಳ್ತಾರೆ, ಈ ಜಾಗದಲ್ಲಿರುವಂಥ ತೋಟಗಾರ ಅಂತ. ಯಾಕೆ ಯೋಹಾನ ಇದನ್ನು ಮಾತ್ರ ಸ್ಪೆಸಿಫಿಕ್ ಆಗಿ ಬರೀತಾ ಇದ್ದಾರೆ, ತೋಟಗಾರ ಅನ್ನುವಂಥ ಪದವನ್ನು ಬೇಕಂತ ಬರೀತಾ ಇದ್ದಾರೆ. ಯಾಕೆ? ಏಕೆಂದರೆ ನಿಜವಾದ ನಾವು ಸರಿ, ಓಕೆ. ನಾವು ಕಳೆದ ಫ್ರೈಡೇ ನೋಡಿದ್ವಿ, ಯೇಸು ಕ್ರಿಸ್ತುವನ್ನು ಎಲ್ಲಿ ಮಣ್ಣು ಮಾಡ್ತಾ ಇದ್ದಾರೆ, ಹೊಸ ಒಂದು ತೋಟದಲ್ಲಿ. ನಾವು ಆರಂಭದಲ್ಲಿ ನೋಡಿದ್ವಿ, ಯೇಸು ಕ್ರಿಸ್ತುವನ್ನು ಆದಾಮನ ಪಾಪ ಎಲ್ಲಿ ಮಾಡ್ತಾ ಇದ್ದಾನೆ, ಏದೆನ್ ತೋಟದಲ್ಲಿ ತಾನು ಪಾಪವನ್ನು ಮಾಡಿ ಮನುಷ್ಯರ ಜಾತಿಯ ಜಾಗದಲ್ಲಿ ಏನಾಗ್ತಾ ಇದೆ, ಸಾಯ್ತಾ ಇದೆ. ಈ ಜಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಯೇಸು ಕ್ರಿಸ್ತುವನ್ನು ಸಮಾಧಿಯಲ್ಲಿ ಇಟ್ಟಿದ್ದು ಯಾವ ಒಂದು ಜಾಗದಲ್ಲಿ, ಒಂದು ಹೊಸ ತೋಟದಲ್ಲಿ. ಅವ್ರು ಎದ್ದು ಬರುವುದು ಯಾವ ಜಾಗದಲ್ಲಿ, ಆ ಒಂದು ತೋಟದಲ್ಲಿ ಇವರನ್ನು ಏನಂತ ನೆನೆಸ್ಕೊಂಡ್ಲು, ಈ ಒಂದಮ್ಮ ತೋಟಗಾರರಾಗಿರಬೇಕು. ಆದರೆ ಯೋಹಾನ ಇದನ್ನು ಸಹ ಬರೆಯುವುದಕ್ಕೆ ಒಂದು ಹೆಚ್ಚಿನ ಕಾರಣವಿದೆ. ಯಾವ ಕಾರಣ ಅಂದರೆ, ಹಳೆಯ ಕಾಲದಲ್ಲಿ ಅಂದರೆ ಯೂದರ ಒಂದು ಟ್ರೆಡಿಷನಲ್ಲಿ ರಾಜರನ್ನು ತೋಟಗಾರರು ಅಂತ ಹೇಳ್ತಾ ಇದ್ರು. ಅಂದರೆ ಆ ಜಾಗವನ್ನು ನೋಡಿಕೊಳ್ಳುವವರು ಅನ್ನೋ ಕಾರಣದಿಂದ ದಾವಿದನನ್ನು ಸಹ, ಸಾಲೊಮೋನನ್ನು ಸಹ ನೀವು ನೋಡ್ಬೋದು, ಯೂದರ ಕಲ್ಚರಲ್ಲಿ ಅವ್ರನ್ನ ತೋಟಗಾರನಾಗಿ ನೋಡ್ತಾ ಇದ್ರು. ಯೇಸು ಕ್ರಿಸ್ತು ತಿರುಗಿ ಎದ್ದು ಬಂದಿದ್ದು ಒಂದು ತೋಟಗಾರನು ಅನ್ನುವಂಥ ಒಂದು ಪದ ಆ ಜಾಗದಲ್ಲಿ ಉಪಯೋಗ ಮಾಡುವುದಕ್ಕೆ ಕಾರಣ, ಹಳೆಯ ಕಾಲದಲ್ಲಿ ರಾಜರನ್ನು ತೋಟಗಾರರಿಗೆ ಹೋಲಿಸಿ ಮಾತಾಡ್ತಾ ಇದ್ರು. ಅಲ್ಲಲ್ವಯ್ಯ? ಇದು ಒಂದು ವಿಷಯ. ಅವರ ಯೋಹಾನ ಇದನ್ನು ಬರೆಯುವುದಕ್ಕೆ ಕಾರಣ, ತೋಟಗಾರನಂತ ಸ್ಪೆಸಿಫಿಕ್ ಆಗಿ ಅವ್ರು ಮಾಡಿದ್ರು ಅನ್ನುವಂಥ ಬರೆಯುವುದಕ್ಕೆ ಕಾರಣ, ಯೂದರ ಕಲ್ಚರಲ್ಲಿ ಅದನ್ನೇನು ಹೇಳ್ತಾರೆ, ತೋಟಗಾರನಂದರೆ ರಾಜನಿಗೆ ಹೋಲಿಸಿ ಮಾತಾಡ್ತಾ ಇದ್ರು. ಇನ್ನೊಂದು ವಿಷಯ ಏನಂದರೆ, ದಾವಿದನನ್ನು ಸಹ ಒಂದು ಜಾಗದಲ್ಲಿ ನಾವು ನೋಡಿರ್ತೀವಿ, ಅಬ್ಸಲೋಮ್ ಏನು ಮಾಡ್ತಾನೆ, ಅವನ ಮಗನು ಬಂದು ಏನು ಮಾಡ್ತಾನಂದರೆ, ಇವನಿಗೆ ವಿರೋಧ, ಯಾರಿಗೆ, ದಾವಿದನಿಗೆ ವಿರೋಧವಾಗಿ ಎದ್ದು ಬರ್ತಾನೆ. ದಾವಿದನ ವಿರೋಧವಾಗಿ ಈ ರೀತಿ ಎದ್ದು ಬರಬೇಕಾದ್ರೆ, ದಾವಿದನಿಗೆ ತುಂಬ ಹತ್ರ ಇದ್ದಂಥ ಒಂದು ಮನುಷ್ಯ, ಅತಿಯಪೋಲ್ ಅನ್ನುವಂಥ ಒಂದು ಮನುಷ್ಯ ಏನು ಮಾಡ್ತಾನೆ ಅಂದರೆ, ದಾವಿದನನ್ನು ಬಿಟ್ಟು ಯಾರ ಕಡೆಗೆ ಹೋಗಿ ಸೇರ್ಕೊಳ್ತಾನೆ, ಅಬ್ಸಲೋಮ್ ಕಡೆಗೆ ಹೋಗಿ ಸೇರ್ಕೊಳ್ತಾನೆ. ಈ ರೀತಿ ಆಗಬೇಕಾದ್ರೆ ದಾವಿದನು ಸಹ ಒಂದು ತೋಟವನ್ನೆಲ್ಲವನ್ನು ದಾಟಿ ಅವನು ಓಡಿ ಬರ್ತಾನೆ. ಅವನ ಏನು ಮಾಡ್ತಾನೆ ಅಂದರೆ, ಆ ಕಷ್ಟವನ್ನು ದಾಟಿ ಓಡಿ ಬರ್ತಾನೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ಯೂದಾಸ್ ಇಸ್ಕರಿಯೋತಿಂದ ಏನು ಮಾಡ್ತಾರೆ, ಆ ಜಾಗದಲ್ಲಿ ಬಿಟ್ರೆ ಮಾಡಲ್ಪಡ್ತಾರೆ. ಏನು ಮಾಡ್ತಾನೆ, ತೋರಿಸ್ಕೊಡ್ತಾನೆ. ಯೂದಾಸ್ ಇಸ್ಕರಿಯೋತು ಸಹ ಏನು ಮಾಡ್ತಾನೆ, ಅವನಿಗೆ ವಿರೋಧವಾಗಿರುವಂಥ ಒಂದು ಮನುಷ್ಯರಿಗೆ ಸೇರಿಕೊಂಡು ಆ ಜಾಗದಲ್ಲಿ ತೋರಿಸ್ಕೊಡ್ತಾನೆ. ಅದೇ ರೀತಿ ದೇವರು ಏನು ಮಾಡಲ್ಲ ಅಂದರೆ, ಕಷ್ಟವನ್ನು ನೋಡಿ ಓಡಿ ಹೋಗಲ್ಲ, ಆ ಜಾಗದಲ್ಲಿ ಕಷ್ಟದ ಕಡೆಯಲ್ಲಿ ಏನು ಮಾಡ್ತಾರೆ, ಹೋಗ್ತಾ ಇದ್ದಾರೆ. ಅಲ್ಲೆಲೂಯ. ದಾವಿದನು ಕಷ್ಟವನ್ನು ನೋಡಿ ದೂರ ಹೋಗ್ತಾ ಇದ್ದಾನೆ. ಈ ಜಾಗದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ, ಕಷ್ಟವನ್ನು ನೋಡಿ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಅದಕ್ಕೆ ಎದುರಾಗಿ ಹೋಗ್ತಾ ಇದ್ದಾರೆ. ಅಲ್ಲೆಲೂಯ. ಈ ಎರಡು ವಿಷಯಗಳನ್ನು ನಾನು ಹೇಳಬೇಕು ಅಂತ ಯೋಚನೆ ಮಾಡಿದೆ. ಓಕೆ, ಇದೆಲ್ಲವೂ ಆದ ಮೇಲೆ ಒಂದೇ ಒಂದು ಮುಖ್ಯವಾದ ಒಂದು ಟಾಪಿಕ್ ಇದೆ. ಏನಂದರೆ, ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ, ಯೇಸು ಕ್ರಿಸ್ತುವಿನ ಸೇವೆ ಆರಂಭವಾಗುವುದಕ್ಕೆ ಮೊದಲು ಒಂದು ವಿಷಯ ನಡೆಯುತ್ತೆ. ಏನು ನಡೆಯುತ್ತೆ, 3 ಸತಿ ದೇವರನ್ನು ಒಬ್ಬರು ಯಾರು ಬಂದು ಶೋಧನೆ ಮಾಡ್ತಾನೆ, ಪಿಶಾಚಿ ಬಂದು ಆ ಜಾಗದಲ್ಲಿ ಶೋಧನೆ ಮಾಡ್ತಾನೆ. ಪಿಶಾಚಿ ಜಾಗದಲ್ಲಿ ಶೋಧನೆ ಮಾಡುವುದಕ್ಕೂ, ಹಳೆ ಒಡಂಬಡಿಕೆಯಲ್ಲಿ ಮೋಸೆಯಾಗಿರಲಿ, ಇಸ್ರೇಲ್ ಜನರು ಅವರು ದಾಟಿ ಬರದೇ ಇರುವಂಥ ಪಾಪವನ್ನು ಯೇಸು ಕ್ರಿಸ್ತ ಆ ಜಾಗದಲ್ಲಿ ದಾಟಿ ಬರ್ತಾರೆ. ಯಾವ ರೀತಿ ಅಂತ ನೋಡೋಣ. ನಾವು ನಮ್ಮೆಲ್ಲರಿಗೆ ಗೊತ್ತಿರುವಂಥ ಕಾರಣದಿಂದ ಮತ್ತೆಯು 4ನೇ ಅಧ್ಯಾಯ, ಇದು ನಾನು ಬೇಗನೆ ಮುಗಿಸ್ತೀನಿ, ನಾವು ಇದನ್ನು ಅರ್ಥ ಮಾಡ್ಕೊಂಡು ಮುಂದೆ ಹೊರಟೋಗೋಣ. ಮತ್ತೆಯು 4ನೇ ಅಧ್ಯಾಯ ನೀವು ತಗೊಂಡು, ನಿಮಗೆ ಒಂದು ವೇಳೆ ಗೊತ್ತಿಲ್ಲದೆ ಹೋದರೆ ನಾನು ಹೇಳುವಾಗ ನೀವು ಧ್ಯಾನ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಸಮಯ ವ್ಯರ್ಥ ಮಾಡೋದಕ್ಕೆ ಇಷ್ಟ ಇಲ್ಲ. ಓಕೆ,
ಮೂರು ಸತಿ ಯೇಸು ಕ್ರಿಸ್ತುವನ್ನ ಏನು ಮಾಡ್ತಾನೆ, ಅವನು ಬಂದು ಶೋಧನೆ ಕೊಡ್ತಾನೆ. ಓಕೆ, ಯೇಸು ಕ್ರಿಸ್ತು ಇದಕ್ಕೆ ಮೊದಲು ಏನಾಗ್ತಾರೆ ಅಂದರೆ ಜ್ಞಾನಸ್ಥಾನ ಹೊಂದ್ತಾ ಇದ್ದಾರೆ. ಜ್ಞಾನಸ್ಥಾನ ಹೊಂದಿದ ಮೇಲೆ ಪವಿತ್ರ ಆತ್ಮರಿಂದ ಎಲ್ಲಿಗೆ ಕಳಿಸಲ್ಪಡ್ತಾ ಇದ್ದಾರೆ? ಅರಣ್ಯದೊಳಗಡೆ. ಅರಣ್ಯ ಯಾವುದಕ್ಕೆ ಗುರುತು? ಕಷ್ಟಕಾಲ ಮಾತ್ರ ಅಲ್ಲ, ಅರಣ್ಯ ಅನ್ನುವುದು ಪಿಶಾಚಿ ಇರುವಂಥ ಸ್ಥಳ. ಯಾಕೆ ಪಿಶಾಚಿ ಇರುವಂಥ ಸ್ಥಳ ಅಂತ ನಾವು ಆ ಜಾಗವನ್ನು ಹೇಳ್ತೀವಂದರೆ, ಒಂದು ಯೇಸು ಕ್ರಿಸ್ತು ಸಹ ಹೇಳ್ತಾರೆ, ಒಂದು ಮನುಷ್ಯನಿಂದ ಪಿಶಾಚ ಅವನನ್ನು ಬಿಟ್ಟು ಹೋದ ಮೇಲೆ ಅದೇನು ಮಾಡುತ್ತಂತೆ, ನೀರಿಲ್ಲದೆ ಇರುವಂಥ ಜಾಗಗಳೆಲ್ಲಕ್ಕೆ ಹೋಗಿ ಸುತ್ತಾಡ್ಕೊಂಬರುತ್ತೆ. ಯಾರನ್ನಾದರೂ ಸಿಗ್ತಾರೆ, ಎಲ್ಲಾದರೂ ಹೋಗಿ ನಾನು ಇರ್ಬೋದು ಅಂತ. ಸಿಗದೇ ಇರುವಾಗಲೇ ಅದೇನು ಮಾಡತ್ತಂತೆ, ಹಿಂತಿರುಗಿ ಇಂತು. ಸೊ ಈ ಜಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ನೀರಿಲ್ಲದೆ ಇರುವಂಥ ಜಾಗ ಏನಂದರೆ ಅರಣ್ಯ. ಯೇಸು ಕ್ರಿಸ್ತುವನ್ನು ಸಹ ಪವಿತ್ರಾತ್ಮರು ಪಿಶಾಚಿ ಇರುವಂಥ ಜಾಗದ ಒಳಗಡೆನೆ ಏನು ಮಾಡ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ, ಅರಣ್ಯದೊಳಗಡೆ. ಇಸ್ರೇಲ್ ಜನರನ್ನು ಸಹ ದೇವರು ಏನು ಮಾಡ್ತಾರೆ ಅಂದರೆ ಅರಣ್ಯದ ಒಳಗಡೆ ನಡೆಸ್ತಾರೆ. ಓಕೆ, ಈ ಒಂದು ಅರಣ್ಯದ ಒಳಗಡೆ ನಡೆಸಬೇಕಾದ್ರೆ ನಾವು ಈ ಒಂದು 40 ದಿವಸ ಅಂತ ನೋಡ್ತೀವಿ. ಹಳೆಯ ಒಡಂಬಡಿಕೆಯಲ್ಲಿ ಮೋಸೆನೂ ಸಹ ಸೀನಾಯಿ ಬೆಟ್ಟದ ಮೇಲೆ ಹೋಗಿ 10 ಕಟ್ಟಳೆಗಳನ್ನು ತರಬೇಕಾದ್ರೆ ಎಷ್ಟು ದಿವಸ ಇರ್ತಾರೆ? ಉಪವಾಸ 40 ದಿವಸ. ಹಳೆಯ ಒಡಂಬಡಿಕೆಯ ಕಟ್ಟಳೆಗಳನ್ನು ತರುವಾಗ ಮೋಸೆನೂ ಸಹ 40 ದಿವಸ ಏನು ಮಾಡ್ತಾರೆ, ಅಲ್ಲಿ ಉಪವಾಸ ಇದು ತರ್ತಾ ಇದ್ದಾರೆ. ಹೊಸ ಒಡಂಬಡಿಕೆಯನ್ನು ಆರಂಭಿಸುವಾಗ ಹೊಸ ಕಟ್ಟಳೆಗಳನ್ನು, ಹೊಸ ಒಡಂಬಡಿಕೆಯನ್ನು ಕೊಡುವುದಕ್ಕೆ ಯೇಸು ಕ್ರಿಸ್ತನು ಸಹ 40 ದಿವಸ ಏನು ಮಾಡ್ತಾ ಇದ್ದಾರೆ, ಉಪವಾಸ ಇಡ್ತಾರೆ. ಯಾಕಂದರೆ ನೀವು ನೋಡಿ, ಯೇಸು ಕ್ರಿಸ್ತು ಇದನ್ನು ದಾಟಿ ಬಂದ ಮೇಲೆ ಸರ್ಮನ್ ಆನ್ ದ ಮೌಂಟ್, ಮಲೆ ಮೇಲೆ ಅವರು ಮಾಡ್ತಾ ಇರುವಂಥ ಆ ಒಂದು ಉಪದೇಶವನ್ನು ನಾವು ನೋಡ್ತೀವಿ. ಏನು ಹೇಳ್ತಾರೆ? ತಂದೆಯಾದ ದೇವರು. ಮೇನ್ ವಿಷಯ ಏನಂದರೆ ಮತ್ತೆಯು 6ನೇ ಅಧ್ಯಾಯ, ಇದುವರೆಗೂ ದೇವರನ್ನು ನೋಡಿ ಮತ್ತೆ 6ರಲ್ಲಿ ತಂದೆಯಾದ ದೇವರ ನಾವು ಪ್ರಾರ್ಥನೆ ಹೇಳ್ತೀವಲ್ಲ, ಇದುವರೆಗೂ ಯಾರು ದೇವರನ್ನು ನೋಡಿ ತಂದೆ ಅನ್ನುವಂಥ ಪದದಿಂದ ಕರೆದೇ ಇಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲೂ ಸಹ ಯಾರೋ ದೇವರನ್ನು ನೋಡಿ ತಂದೆ ಅಂತ ಹೇಳಿಲ್ಲ, ದೇವರು ದೇವರಾಗಿದ್ದರು. ಆದರೆ ಯೇಸು ಕ್ರಿಸ್ತು ನೋಡಿ ಇದನ್ನು ದಾಟಿ ಬಂದ ಮೇಲೆ ತನ್ನ ಶಿಷ್ಯರಿಗೆ ಕಲಿಸುವಂಥ ಪ್ರಾರ್ಥನೆಯನ್ನು ತಂದೆಯಾದ ದೇವರೇ ಅನ್ನುವಂಥ ಪ್ರಾರ್ಥನೆಯನ್ನು ಕಳಿಸ್ತಾರೆ. ಹಲ್ಲೆಲೂಯಾ. ದೇವರು ನೋಡಿ ಅವರು ಮಾತ್ರ ತಂದೆ ಅಂತ ಹೇಳ್ತಾ ಇಲ್ಲ, ನಿಮಗೂ ಸಹ ದೇವರು ಏನಾಗಿದ್ದಾರೆ ಇವಾಗ? ತಂದೆ. ಹೊಸ ಒಡಂಬಡಿಕೆ ಆರಂಭವಾಗುವುದು ಯೇಸು ಕ್ರಿಸ್ತುವಿನ 40 ದಿವಸ ಉಪವಾಸ ಆದ ಮೇಲೆ. ಹಲ್ಲೆಲೂಯಾ. 40 ದಿವಸ ಉಪವಾಸ ಆಗಿದ ನಂತರ ಹೊಸ ಒಡಂಬಡಿಕೆಯ ಜಾಗದಲ್ಲಿ ಯೇಸು ಕ್ರಿಸ್ತುವಿನ ಮೂಲಕ ಪ್ರಾರಂಭವಾಗ್ತಾ ಇದೆ. ಹಲ್ಲೆಲೂಯಾ. ಒಂದು, ಈ 40 ದಿವಸ ಆದ ಮೇಲೆ ಇನ್ನೊಂದು ಜಾಗದಲ್ಲಿ 40 ದಿವಸವನ್ನು ನೋಡ್ತೀವಿ. ಇಸ್ರೇಲ್ ಜನರು ಗೂಢಾಚಾರಿಗಳನ್ನು ಕಾನಾನ್ ದೇಶದ ಒಳಗಡೆ 10 ಜನರನ್ನು 40 ದಿವಸ ಕಳಿಸಿರ್ತಾರೆ. ಒಳಗಡೆ ಏನಿದೆ ನೋಡ್ಕೊಂಬನ್ನಿ ಅಂತ. ನೋಡ್ಕೊಂಬಂದಿದ್ದಲ್ಲಿ ಇಬ್ಬರು ಮಾತ್ರ ಏನು ಹೇಳ್ತಾರೆ, ಯೋಶ್ವ ಮತ್ತು ಕಾಲೇಬನು ಮಾತ್ರ ಏನು ಹೇಳ್ತಾರೆ, ದೇವರು ನಮಗೆ ಜಯವನ್ನು ಕೊಡುತ್ತಾರೆ. ಮಿಕ್ಕಿದ ಎಲ್ಲ ಜನರು ಏನು ಹೇಳ್ತಾರೆ, ಇಲ್ಲ ನಾವು ಇಲ್ಲಿ ಬಂದು ಸಾಯೋದಕ್ಕೆ ಕರ್ಕೊಂಬಂದವ ಅನ್ನುವಂಥ ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ. ಅದಕ್ಕೆ ದೇವರು ಇಸ್ರೇಲ್ ಜನರು ನೋಡಿ ಏನು ಹೇಳ್ತಾರೆ ಅಂದರೆ, 40 ದಿವಸ, ಒಂದು ದಿವಸಕ್ಕೆ 1 ವರ್ಷವನ್ನು ನಾನೇನು ಮಾಡ್ತೀನಿ, ಕೂಡಿಸ್ತೀನಿ, ಲೆಕ್ಕ ಮಾಡ್ತೀನಿ. ಅವ್ರು ಏನು ಮಾಡ್ತಾರೆ ಅಂದರೆ 40 ವರ್ಷ ನಿನ್ನ ಕಣ್ಣೋಟದಲ್ಲಿ, ನಿನ್ನ ಕಣ್ಣು ನೋಡುವಷ್ಟು ಹತ್ರದಲ್ಲಿ ಕಾನಾನ್ ದೇಶ ಇದ್ದರೂ ನೀನೇನು ಮಾಡೋಕ್ಕಾಗಲ್ಲ, ಒಳಗಡೆ ಹೋಗಿ ಸೇರೋದಕ್ಕಾಗಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತು ಇಸ್ರೇಲ್ ಜನರು ಎಲ್ಲೆಲ್ಲ ಅವ್ರು ತಪ್ಪು ಮಾಡ್ತಾರೋ, ಯಾವ ಯಾವ ಜಾಗಗಳೆಲ್ಲ ಅವರು ಕೆಳಗಡೆ ಬೀಳ್ತಾ ಇದ್ದಾರೋ ಅದೆಲ್ಲವನ್ನು ಈ 40 ದಿವಸ ಆದ ಮೇಲೆ ದಾಟಿ ಬರ್ತಾ ಇದ್ದಾರೆ. ಯಾವ ರೀತಿ ಅಂತ ನೋಡೋಣ. ಹಲ್ಲೆಲೂಯಾ. ಮೊದಲು ಪಿಶಾಚಿಯ ಜಾಗದಲ್ಲಿ ಬರಬೇಕಾದ್ರೆ ಇವರನ್ನು ನೋಡಿ ಏನಂತ ಕೇಳ್ತಾನೆ, ಈ ಒಂದು ಕಲ್ಲನ್ನು ಏನಾಗಿ ಮಾಡು, ರೊಟ್ಟಿಯಾಗಿ. ಅವನು ಅದಕ್ಕೆ ಉಪಯೋಗ ಮಾಡುವಂಥ ವಾಕ್ಯ ಏನು? ಓಕೆ, ಈ ಜಾಗದಲ್ಲಿ ಏನು ಹೇಳ್ತಾನೆ, ದೇವರು ಏನು ಹೇಳ್ತಾರೋ ವಾಪಸ್ ಅವರನ್ನು ನೋಡಿ, ಆ ವಾಕ್ಯವನ್ನು ಕೇಳ್ತಾ ಇದ್ದೀನಿ. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುತ್ತಿಲ್ಲ, ದೇವರಿಂದ ಬರುವಂಥ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ. ಓಕೆ, ಫಸ್ಟ್. ಎರಡನೇದು ಏನಾಗಿ ಬರುತ್ತೆ, ಅವನು ದೇವರನ್ನು ಮಲೆ ಮೇಲೆ ಕರ್ಕೊಂಡೋಗಿ, ಎಲ್ಲಿ? ಆಲಯದ ಮೇಲೆ ಕರ್ಕೊಂಡೋಗಿ, ದೇವರ ಆಲಯದ ಮೇಲೆ ಕರ್ಕೊಂಡೋಗಿ, ಬೆಟ್ಟದ ಮೇಲೆ ಆಲಯದ ಮೇಲೆ ಕರ್ಕೊಂಡೋಗಿ ಏನಂತ ಹೇಳ್ತಾನೆ, ಇಲ್ಲಿಂದ ನೀವೇನು ಮಾಡಿ, ಧುಮುಕಿದ್ರೆ ಏನಾಗುತ್ತೆ, ದೇವದೂತರು ಬಂದು ನಿಮ್ಮನ್ನು ಕಾಪಾಡ್ತಾರೆ ಅಂತ. ಮೂರನೇದು ಏನು ಹೇಳ್ತಾನೆ, ಇದು ಜಸ್ಟ್ ರೀಕ್ಯಾಪ್. ಮೂರನೇದು ಏನು ಮಾಡ್ತಾನೆ ಆ ಜಾಗದಲ್ಲಿ,
ಈ ರಾಜ್ಯವೆಲ್ಲವನ್ನು ಕೊಡ್ತೀನಿ, ನನಗೆ ನೀನೇನು ಮಾಡು, ಸಾಷ್ಟಾಂಗವಾಗಿ ಬಿಡು. ನಾವು ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರೆ, ಇಲ್ಲಿ ನಡೀತಾ ಇರುವುದು ಬರೀ ಯೇಸು ಕ್ರಿಸ್ತನ ನೋಡಿ ಇವನು ಟೆಂಪ್ಟ್ ಮಾಡಿ ಅವನು ಆ ಜಾಗದಲ್ಲಿ ಹೋಗ್ತಾ ಇಲ್ಲ. ನಾವು ಎರಡು ವಿಷಯಗಳನ್ನು ನೋಡೋಕ್ಕೆ ಪ್ರಾರಂಭಿಸಿದ್ರೆ ಇದು ಒಂದು ಚೆಸ್ ಮ್ಯಾಚ್ ಇರುವಂಥ ರೀತಿಯಲ್ಲಿ, ಚತುರಂಗದ ಒಂದು ಆಟ ಇರುವಂಥ ರೀತಿಯಲ್ಲಿ. ಯಾಕಂದರೆ ಅವನು ಒಂದೊಂದು ಸತಿ ಒಂದೊಂದು ವಿಷಯವನ್ನು ಮಾಡುವುದಕ್ಕೆ ಹೇಳುವಾಗ ಅವನು ಬರೀ ಡೈರೆಕ್ಟಾಗಿ ಆ ಒಂದು ವಿಷಯವನ್ನು ಮಾತ್ರ ಅಲ್ಲ, ಯೇಸು ಕ್ರಿಸ್ತು ತಾನು ಸಾಯುವುದನ್ನು, ಪುನರುತ್ಥಾನವಾಗಿ ಎದ್ದು ಬರುವುದನ್ನು ಸಹ ಇವನು ತಿಳ್ಕೊಬೇಕು ಅಂತ ಆ ಜಾಗದಲ್ಲಿ ಆಸೆ ಪಡ್ತಾನೆ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಒಂದು ವಿಷಯ ಹೇಳ್ತಾರೆ, ಯೇಸು ಕ್ರಿಸ್ತು ಈ ರೀತಿ ಎಲ್ಲ ಬಂದು ಕಷ್ಟಪಟ್ಟು ಅವರು ಸತ್ತು ತಿರುಗಿ ಎದ್ದು ಬರ್ತಾರೆ ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ, ಪಿಶಾಚಿಗೂ ಸಹ ಏನಾಗಿರಲಿಲ್ಲ, ಗೊತ್ತಿರಲಿಲ್ಲ. ಓಕೆ, ಈ ಜಾಗದಲ್ಲಿ ಮೊದಲು ನೋಡ್ತೀವಿ ಏನಂತ ಹೇಳ್ತಾರೆ, ದೇವರು ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ. ಇದನ್ನು ನಾವು ಎರಡು ಕಡೆ ನೋಡ್ಬೋದು. ಒಂದು, ಆದಾಮನು ಆ ಜಾಗದಲ್ಲಿ ಏನು ಮಾಡ್ತಾನೆ, ದೇವರು ಹೇಳಿದ್ದನ್ನು ಕೇಳದೆ ಆ ಒಂದು ವಿಷಯವನ್ನು ಆದಾಮನು ಮತ್ತು ಅವಳು ಪಾಪವನ್ನು ಮಾಡ್ತಾರೆ. ಎರಡು, ಇಸ್ರೇಲ್ ಜನರು ಸಹ ಇದೇ ತಪ್ಪನ್ನು ಮಾಡ್ತಾರೆ. ಯಾವ ಜಾಗದಲ್ಲಿ ಅಂದರೆ, ಅವರಿಗೆ ದೇವರು ಮನ್ನಾ ಕೊಡ್ತಾರೆ, ಅವ್ರೇನು ಮಾಡ್ತಾರೆ, ನಮ್ಮ ಮನ್ನಾ ಬೇಡ, ನನಗೇನು ಬೇಕು, ಮಾಂಸ ಬೇಕು. ಅವರು ಮಾಂಸ ಕೇಳಿದ್ದು ಆ ಜಾಗದಲ್ಲಿ ತಪ್ಪು ಅನ್ನೋದಕ್ಕಿಂತ ಮೇಲೆ ದೇವರು ಕೊಡುವಂಥ ಮನ್ನಾ ಏನು ಮಾಡ್ತಾರೆ ಆ ಜಾಗದಲ್ಲಿ ಹೆಚ್ಚಾಗಿ ನೋಡ್ತಾರೆ. ಓಕೆ, ಅದು ಬೇರೆ ವಿಷಯ. ಈ ಜಾಗದಲ್ಲಿ ಅವರಿಗೆ ಬರುವಂಥ ಆಸೆಯನ್ನು ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಈಜಿಪ್ಟಲ್ಲಿ ಇರಬೇಕಾದ್ರೆ ನಮಗೆ ಬೆಳ್ಳುಳ್ಳಿ ಸಿಗ್ತಾಯಿತ್ತು, ನಮಗೇನು ಸಿಕ್ತು, ಸೌತೆಕಾಯಿ ಎಲ್ಲ ಸಿಕ್ತು. ಇಲ್ಲಿ ಬಂದರೆ ನಮಗೇನು ಸಿಗ್ತಾಯಿಲ್ಲ, ಈ ಎಲ್ಲ ವಿಷಯಗಳು ನಮಗೆ ಸಿಗ್ತಾಯಿಲ್ಲ. ನಮಗೆ ಡೈಲಿ ನೀನೇನು ಮಾಡ್ತೇವೆ, ಮನ್ನಾ ಕೊಟ್ಟು ಸಾಯಿಸ್ತಾ ಇದೆ ಅನ್ನೋವಂಥ ರೀತಿಯಲ್ಲಿ ಮಾತಾಡ್ತಾರೆ ಆ ಜನರು. ಹಲ್ಲೆಲೂಯಾ. ಓಕೆ, ಈ ರೀತಿ ಅವ್ರು ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ಈ ಜಾಗದಲ್ಲಿ ಯೇಸು ಕ್ರಿಸ್ತ ನೋಡಿ ಏನಂತ ಹೇಳ್ತಾ ಇದ್ದಾರೆ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಮಾತಿನಿಂದ, ಬಾಯಿನಿಂದ ಬರುವಂಥ ಒಂದೊಂದು ಮಾತಿನಿಂದ ಬದುಕ್ತಾನೆ. ನೀವು ನೋಡಿದ್ರೆ 3 ಸತಿನೂ ಅವ್ರು ಉಪಯೋಗ ಮಾಡುವುದು ಒಂದೇ ಒಂದು ಪುಸ್ತಕದಿಂದ. ಯಾವ ಪುಸ್ತಕ ಅಂದರೆ ಡ್ಯೂಟ್ರಾನಮಿ, ಧರ್ಮೋಪದೇಶ ಕಾಂಡ. 3 ಸತಿನೂ ದೇವರು ಇವರಿಗೆ ವಿರೋಧವಾಗಿ, ಯಾರಿಗೆ ಪಿಶಾಚಿಗೆ ವಿರೋಧವಾಗಿ ಉಪಯೋಗ ಮಾಡುವಂಥ ಎಲ್ಲ ವಾಕ್ಯಗಳು ಧರ್ಮೋಪದೇಶ ಕಾಂಡದಿಂದ ಮಾತ್ರ ಬಂದಿದೆ. ಯಾಕೆ ಅಷ್ಟು ಮುಖ್ಯವಾಗಿ ಅದನ್ನು ನಾವು ನೋಡಬೇಕಂದ್ರೆ, ಧರ್ಮೋಪದೇಶ ಕಾಂಡ ಬರೆದಿದ್ದಕ್ಕೆ ಒಂದೇ ಕಾರಣ, ಮೋಸೆ ಇಸ್ರೇಲ್ ಜನರನ್ನು ಬಿಟ್ಟು ಹೋಗುವುದಕ್ಕೆ ಮೊದಲು ಇನ್ನೇನು 40 ವರ್ಷ ಮುಗೀತಾ ಇದೆ. ಅಂಥ ಒಂದು ಸ್ಥಳದಲ್ಲಿ ಮೋಸೆ ಏನು ಹೇಳ್ತಾರೆ ಅಂದರೆ, ಎಲ್ಲ ವಿಷಯಗಳು ಜ್ಞಾಪಕ ಪಡಿಸ್ಕೊಳ್ತಾರೆ. ಅಲ್ಲಿ ಈಜಿಪ್ಟಿನಿಂದ ಬಂದು ಇಲ್ಲಿವರೆಗೂ ಬಂದಿದೆ, ದೇವರು ನಿಮ್ಮನ್ನು ಯಾವ ರೀತಿಯಲ್ಲಿ ಕಾಪಾಡಿದ್ರು ಅಂತ ಜ್ಞಾಪಕ ಪಡಿಸಿ ಇಸ್ರೇಲ್ ಜನರಿಗೆ ಒಂದು ಸಮ್ಮರಿ ರೀತಿಯಲ್ಲಿ ಕೊಡ್ತಾ ಇರುವುದೇ ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ. ಇಂಥ ಒಂದು ಪುಸ್ತಕದಲ್ಲಿ ನೀವು ನೋಡ್ಬೋದು, ಧರ್ಮೋಪದೇಶ ಕಾಂಡ ಎಂಡಿಂಗಲ್ಲಿ ಏನಾಗತ್ತೆ ಅಂದರೆ, ಮೋಸೆ ಮಲೆ ಮೇಲೆ ಏನಾಗ್ತಾರೆ, ಹೋಗ್ಬಿಡ್ತಾರೆ. ಅವರು ದೇವರು ಅವ್ರನ್ನ ಏನು ಮಾಡ್ತಾರೆ, ಆ ಜಾಗದಲ್ಲಿ ತೆಗೊಳ್ತಾರೆ. ನೆಕ್ಸ್ಟ್ ನಾವು ಯೋಶುವ ನೋಡ್ತೀವಿ. ಧರ್ಮೋಪದೇಶ ಕಾಂಡದಿಂದಾನೇ, ಯಾಕಂದರೆ ಈ ಜನರು ಎಲ್ಲೆಲ್ಲ ಬಿದ್ದರು ಅಂತ ಜ್ಞಾಪಕ ಪಡಿಸಿಕೊಳ್ಳುವಂಥ ವಾಕ್ಯಗಳನ್ನು ಮಾತ್ರ ತೆಗಿತಾ ಇದ್ದಾರೆ ದೇವರು. ಹಲ್ಲೆಲೂಯಾ. ಎರಡನೇದು ಏನು ಮಾಡ್ತಾರೆ, ಎರಡನೇದು ತುಂಬ ಮುಖ್ಯವಾದಂಥ ಒಂದು ಟೆಸ್ಟ್. ಯಾಕಂದರೆ ಎರಡನೇದಲ್ಲಿ ಏನಾಗ್ತಾ ಇದೆ ಅಂದರೆ, ಯೇಸು ಕ್ರಿಸ್ತುವನ್ನು ನೋಡಿ ಅವನು ಏನು ಹೇಳ್ತಾನೆ, ನೀನೇನು ದೇವಕುಮಾರನಾಗಿದ್ದರೆ ನೀನೇನು ಮಾಡು, ಈ ಜಾಗದಿಂದ ಮೇಲಿಂದ ಕೆಳಗಡೆ ಧುಮುಕು. ಮೇಲಿಂದ ಕೆಳಗಡೆ ಧುಮುಕು ಅಂದರೆ ಏನಾಗ್ತಾಯಿತ್ತು, ಒಂದು ವೇಳೆ ಏನಾಗ್ತಾಯಿತ್ತು ಇರ್ಬೋದು. ಒಂದು, ಯೇಸು ಕ್ರಿಸ್ತು ಅಲ್ಲಿಂದ ಬಿದ್ದು ಸತ್ತೋಗಿದಿರ್ಬೋದು, ಒಂದು ಎಕ್ಸಾಂಪಲ್. ಒಂದು, ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ, ದೇವದೂತರು ಬಂದು ನಿಮ್ಮನ್ನು ಕಾಪಾಡ್ತಾರೆ. ದೇವದೂತರು ಬಂದು ಯೇಸು ಕ್ರಿಸ್ತುವನ್ನ ಜಾಗದಲ್ಲಿ ಕಾಪಾಡಿದ್ರೆ ಪಿಶಾಚಿಗೆ ಏನು ಅರ್ಥ ಆಗುತ್ತೆ, ಈ ಒಂದು ಮನುಷ್ಯನನ್ನು ಸಾಯಿಸಿ ಉಪಯೋಗ ಇಲ್ಲ. ಏನಕ್ಕೆ, ದೇವದೂತರು ಬಂದು ಹೆಂಗೂ ಇವರನ್ನು ಕಾಪಾಡು. ಒಂದು ದೇವದೂತನ ಏನು ಮಾಡ್ಬೋದು, 1000 ಲಕ್ಷಾಂತರ 1,80,000 ಅಷ್ಟು ಮನುಷ್ಯರನ್ನು ಏನು ಮಾಡ್ಬೋದು, ಸಾಯಿಸ್ಬೋದು. ಓಕೆ, ಸೊ ಈ ಜಾಗದಲ್ಲಿ ಯೇಸು ಕ್ರಿಸ್ತು ಕೋಪಪಟ್ಟು ನಿಜವಾಗ್ಲೂ ಆ ಜಾಗದಲ್ಲಿ ಅಥವಾ ರೋಷಪಟ್ಟು ಏನು ಮಾಡೋ ಆ ಜಾಗದಲ್ಲಿ ಧುಮುಕಿದ್ದರೆ ಪಿಶಾಚಿಗೆ ಏನು ಅರ್ಥ ಆಗುತ್ತೆ, ಒಂದು ಅಲ್ಲೇ ಸತ್ತೋಗ್ಬಿಡ್ತಾರೆ, ಒಂದು ದೇವ್ರು ಕಾಪಾಡದೆ ಹೋದರೆ. ಎರಡನೇದು, ದೇವರು ಕಾಪಾಡಿದ್ರೆ ಈ ಮನುಷ್ಯನನ್ನು ಸಾಯಿಸಿ ಉಪಯೋಗ ಇಲ್ಲ. ಆದರೆ ಯೇಸು ಕ್ರಿಸ್ತು ಹಿಂತಿರುಗಿ ಏನು ಮಾತಾಡ್ತಾ ಇದ್ದಾರೆ, ನಿನ್ನ ದೇವರಾದ ಕರ್ತರನ್ನು ನೀನು ಶೋಧಿಸದೇ ಇರು. ಈ ವಾಕ್ಯವು ಸಹ ಡ್ಯೂಟ್ರಾನಮಿ ಎಲ್ಲಿಂದ ಬರುತ್ತೆ, ಧರ್ಮೋಪದೇಶ ಕಾಂಡ 6:16. ನೀವು ಓದೋದು ಬೇಡ, ಎಲ್ಲ ವಿಷಯಗಳನ್ನ ಆಮೇಲೆ ಓದ್ಕೊಳ್ಳಿ.
ನೀನು ದೇವರಾದ ಕರ್ತರನ್ನೇನು ಮಾಡಬೇಡ, ಪರೀಕ್ಷಿಸಬೇಡ. ನಮ್ಮ ಜೀವನದಲ್ಲೂ ಸಹ ನಾವು ಎಷ್ಟೋ ಸತಿ ದೇವರ ವಾಕ್ಯವನ್ನು ಬಿಟ್ಟು ಓದ್ತೀವಿ. ಅದಕ್ಕೆ ಅರ್ಥ ಏನಂದರೆ, ಒಂದು ವಾಕ್ಯವನ್ನು ತಗೊಂಡು ದೇವರೇ ಇದು ಹೇಳಿದ್ರಿ ಅಂತ. ಕೀರ್ತನೆ 91ರಿಂದ ಏನು ಬರ್ತಾ ಇದೆ, ನಿನ್ನ ಕಾಲುಗಳಿಗೆ ಏನಾಗಲ್ಲ, ತಗಲದೆ ದೇವ್ರು ನಿನ್ನನ್ನು ಕಾಪಾಡ್ತಾರೆ. ಆದರೆ ಕೀರ್ತನೆ 91 ಏನಕ್ಕೆ ಉಪಯೋಗಿಸ್ತಾರೆ? ನಾವು ಜನರಲಾಗಿ ಏನಕ್ಕೆ ಉಪಯೋಗಿಸ್ತೀವಿ? ಒಬ್ಬರನ್ನ ಕಂಫರ್ಟ್ ಮಾಡಬೇಕಂದ್ರೆ, ಒಬ್ಬರನ್ನ ಏನು ಮಾಡಬೇಕು, ಧೈರ್ಯ ಪಡಿಸ್ಬೇಕಂದ್ರೆ ನಾವೇನು ಉಪಯೋಗಿಸ್ತೀವಿ? ಕೀರ್ತನೆಗಳು 91. ಆದರೆ ಯೂದ ಜನರು ಕೀರ್ತನೆಗಳು 91 ಪಿಶಾಚಿ ಓಡಿಸೋದಕ್ಕೋಸ್ಕರ ಉಪಯೋಗ ಮಾಡಿದ ಕೀರ್ತನೆ. ಇದು ಒಬ್ಬರನ್ನ ಕಂಫರ್ಟ್ ಮಾಡೋದು, ಅಂದರೆ ಒಬ್ಬರನ್ನ ಧೈರ್ಯ ಪಡಿಸೋದಕ್ಕೆ ಉಪಯೋಗಿಸಿದ ಕೀರ್ತನೆ ಅಲ್ಲ. ಕೀರ್ತನೆ 91 ಪಿಶಾಚಿ ಓಡಿಸುವಾಗ ಉಪಯೋಗ ಮಾಡಿದ ಒಂದು ಕೀರ್ತನೆ. ಹಲ್ಲೆಲೂಯಾ. ಸೊ ಕೀರ್ತನೆ 91ರಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರುವಂಥ ವಿಷಯ ಏನಂದರೆ, ಅದು ಪಿಶಾಚಿ ಓಡಿಸೋದಕ್ಕೆ ಮಾಡಿದ ಒಂದು ಕೀರ್ತನೆ. ಪಿಶಾಚಿನೇ ಅದನ್ನೇನು ಮಾಡ್ತಾನೆ, ದೇವರ ಹತ್ರ ಬಂದು ಉಪಯೋಗಿಸ್ತಾನೆ. ಆದರೆ ಅದರಲ್ಲೇ ಏನಿದೆ, ನೀನು ಚೇಳುಗಳನ್ನು ಹಾವನ್ನು ಏನು ಮಾಡ್ತೀಯ, ಅದ್ರ ಮೇಲೆ ತುಳಿತೀಯ, ನೀನು ಏನು ಮಾಡಲ್ಲ, ಕೇಡು ಮಾಡೋದು. ಸೈತಾನನು ಎಷ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಅವನೇನು ಮಾಡ್ತಾನೆ ಅಂದರೆ, ಯಾವ ವಾಕ್ಯವನ್ನು ಉಪಯೋಗಿಸ್ಬೇಕೋ ಅದನ್ನು ಮಾತ್ರ ಉಪಯೋಗಿಸ್ತಾನೆ. ನಾವು ಸಹ ಯಾವ ವಾಕ್ಯವನ್ನು ನೋಡಬೇಕೋ, ನಮ್ಮ ಕಷ್ಟಕ್ಕೆ ಕರೆಕ್ಟಾಗಿ ಆ ವಾಕ್ಯವನ್ನು ಮಾತ್ರ ನೋಡ್ತೇವೆ. ಓಕೆ, ಅದು ಬೇರೆ ವಿಷಯ. ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಳ್ತಾ ಇರೋದೇನೆಂದರೆ, ದೇವರು ಯೇಸು ಕ್ರಿಸ್ತು ತನ್ನ ಪ್ಲ್ಯಾನ್ ಏನು, ಅವನು ಎದ್ದು ಬರ್ತಾರೆ ಅನ್ನುವಂಥ ಒಂದು ವಿಷಯವನ್ನು ಪಿಶಾಚಿಗೆ ಇದುವರೆಗೂ ತಿಳಿಸಲೇ ಇಲ್ಲ. ಯಾವ ರೀತಿಯೂ ಆ ಒಂದು ವಿಷಯ ಆಚೆ ಹೋಗಬೇಕು ಅಂತ ಅವ್ರು ಬಿಡಲೇ ಇಲ್ಲ. ಹಲ್ಲೆಲೂಯಾ. ಮೂರನೇದವ್ರು ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟ್ ಏನು ಮಾಡ್ತಾನೆ, ಎಲ್ಲ ವಿಷಯಗಳ ಮೇಲೆ ಕರೆದುಕೊಂಡು ಹೋಗಿ ಏನು ಹೇಳ್ತಾನೆ, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ನೀ ನನಗೆ ಅಡ್ಡ ಬಿದ್ದು ನನ್ನನ್ನು ಆರಾಧಿಸಿದರೆ ನಾನು ಏನು ಮಾಡ್ತೀನಿ, ಇದೆಲ್ಲವೂ ನಿಮಗೆ ಕೊಟ್ಬಿಡ್ತೀನಿ. ಯೇಸು ಕ್ರಿಸ್ತು ಬಂದಿದ್ದ ಮುಖ್ಯವಾದ ಕಾರಣವೇ ಈ ಎಲ್ಲ ವಿಷಯಗಳನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ. ತಿರುಗಿ ಹೋಗಿ 1 ಕೊರಿಂಥಿ 15ನೇ ಅಧ್ಯಾಯ ಮುಗಿಸ್ತೇನೆ. 1 ಕೊರಿಂಥಿ 15ನೇ ಅಧ್ಯಾಯ, ಆವಾಗಲೇ ಒಂದು ವಾಕ್ಯ ಹೇಳಿದ್ನಲ್ಲ, 24 ಓದಿ. 1 ಕೊರಿಂಥಿಯನ್ಸ್ 15ನೇ ಅಧ್ಯಾಯ ವಚನ 24. ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನು ಆಳುವುದು ಅವಶ್ಯ. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ಕೊನೆಯ ಶತ್ರು ಯಾರಂತೆ? ಮರಣ. ಓಕೆ. ದೇವರು ಸಮಸ್ತವನ್ನು ಅವರ ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು. ದೇವರು ಸಮಸ್ತವನ್ನು ಅವರ ಪಾದಗಳ ಕೆಳಗೆ ಹಾಕಿ ಅವರಿಗೆ ಅಧೀನ ಮಾಡಿದ್ದಾರೆ ಎಂಬುದಾಗಿ ಹೇಳಿದೆಯಲ್ಲ. ಸಮಸ್ತವು ಆತರಿಗೆ ಅಧೀನ ಮಾಡುತ್ತಿದೆ ಎಂದು ಹೇಳುವಾಗ ಸಮಸ್ತವನ್ನು ಅಧೀನ ಮಾಡಿ ಕೊಟ್ಟಾತರು ಅದರಲ್ಲಿ ಸೇರಿಲಿಲ್ಲ ಎಂಬುದು ಸ್ಪಷ್ಟವಾಗಿ ಇದೆ. ಇದು ಮೇನ್ ಪಾಯಿಂಟ್ ಏನಂದರೆ, ಎಲ್ಲ ವಿಷಯಗಳನ್ನು ಜಯಿಸಿ ಅದನ್ನು ಕ್ರಿಸ್ತರು ಯಾರು ಕೊಡ್ತಾ ಇದ್ದಾರಂತೆ? ತಂದೆಯಾದ ದೇವರಿಗೆ. ಕ್ರಿಸ್ತನು ಸಹ ತಂದೆಯಾದ ದೇವರಿಗೆ ಸೇರಿರುವಂಥ ಕಾರಣದಿಂದ ಎಲ್ಲ ವಿಷಯಗಳನ್ನು ಜಯಿಸಿ ಯಾರು ಕೊಡ್ತಾ ಇದ್ದಾರೆ? ತಂದೆಯಾದ ದೇವರಿಗೆ. ಆದರೆ ಪಿಶಾಚಿ ಏನು ಮಾಡ್ತಾ ಇದ್ದಾನೆ, ನೀನು ಯಾವ ಕಷ್ಟ, ಈ ಒಂದು ಕಷ್ಟವನ್ನು ನೀನು ಪಡ್ಕೊಳ್ಳೋದು ಬೇಡ, ಏನು ಮಾಡೋದು ಬೇಡ, ಎಲ್ಲವೂ ನಿನಗೆ ವಾಪಸ್ ಕೊಟ್ಬಿಡ್ತೀನಿ, ಏನು ಮಾಡು, ನನಗೆ ಅಡ್ಡ ಬಿದ್ದು ನಮಸ್ಕರಿಸು. ಅವನ ಹತ್ರ ಇರುವಂಥ ಎಲ್ಲ ಎಲ್ಲವನ್ನು ಉಪಯೋಗಿಸಿ ಯೇಸು ಕ್ರಿಸ್ತುವಿನ ಪ್ಲ್ಯಾನ್ ಏನು, ಅವ್ರು ಏನು ಮಾಡಬೇಕು ಅಂತಿದ್ದಾರೆ ಅಂತ ಅವನಿಗೇನು ಆ ಜಾಗದಲ್ಲಿ ತಿಳ್ಕೊಬೇಕು. ಆದರೆ ಯೇಸು ಕ್ರಿಸ್ತು ಆ ಜಾಗದಲ್ಲಿ ಯಾವ ಒಂದು ವಿಷಯನ ಅವರಿಗೆ ತಿಳಿಸಿಕೊಟ್ಟಿಲ್ಲ. ಯೇಸು ಕ್ರಿಸ್ತು ಶಾಪವನ್ನು, ನರಕವನ್ನು ಎಲ್ಲವನ್ನು ಜಯಿಸಿ ಎದ್ದು ಬರ್ತಾರೆ ಅನ್ನುವಂಥ ವಿಷಯ ಯಾರಿಗೂ ಸಹ ಗೊತ್ತಿರಲಿಲ್ಲ. ಯೇಸು ಕ್ರಿಸ್ತು ತಿರುಗಿ ಹೇಳಿದ್ರೂ ಅವರ ಸ್ವಂತ ಶಿಷ್ಯರೇ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿಲ್ಲ. ಹಲ್ಲೆಲೂಯಾ. ನಾವು ಇವತ್ತು ನಾವು ದೂರದಿಂದ ನೋಡಬೇಕಾದ್ರೆ ಎಲ್ಲ ವಿಷಯಗಳು ಕೇಳಿ ನಾವು ಪಳಗಿದ್ದೀವಿ ಏನಂತ ಯೇಸು ಕ್ರಿಸ್ತುವನ್ನು ನಾವು ದೇವರನ್ನು ತಂದೆ ಅಂತ ಕೂಗುವುದು, ತಂದೆಯಾದ ದೇವರಂತ ಕರೆಯೋದು, ನಾವು ಅಪ್ಪ ಅಂತ ಕರೆಯೋದು, ಎಲ್ಲ ವಿಷಯಗಳು ನಮಗೆ ಸುಲಭವಾಗಿ ಬರ್ತಾ ಇದೆ. ಆದರೆ ಇದು ಸುಲಭವಾಗಿ ಬರುವುದಕ್ಕೆ ಕಾರಣ, ಈ ಒಂದು ಆಪರ್ಚುನಿಟಿ, ಈ ಒಂದು ಅವಕಾಶ ನಮಗೆ ಸಿಕ್ಕಿದ್ದಕ್ಕೆ ಕಾರಣ ಯಾರು? ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ಸಾವಿನಿಂದ ಎದ್ದು ಬರದೇ ಹೋಗಿದರೆ ಈ ಯಾವ ಒಂದು ವಿಷಯವು ನಮ್ಮ ಜೀವನದಲ್ಲಿ ನಡೆಯುವುದಕ್ಕೆ ಸಾಧ್ಯನೇ ಇಲ್ಲ. ನೀವು ದೇವರ ಜೊತೆ ಒಂದು ರಿಲೇಷನ್ಶಿಪ್, ಒಂದು ಸಂಬಂಧ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಪಾಪಗಳು, ನನ್ನ ಪಾಪಗಳು ದೇವರ ಜೊತೆಯಲ್ಲಿದ್ದಂಥ ಸಂಬಂಧವನ್ನು ಏನು ಮಾಡ್ತೋ? ಮುರಿದು ಹಾಕಿತು.
ಎಫೆಷನ್ಸ್ 2 ಪ್ರಕಾರ ನಮ್ಮ ಪಾಪಗಳ ದೆಸೆಯಿಂದ ನಾವೇನು ಆಗಿದ್ವಿ? ಸತ್ತೋಗಿದ್ವಿ. ಹಲ್ಲೆಲೂಯಾ. ಆದರೆ ಯೇಸು ತಂದೆಯಾದ ದೇವರು ಅವರ ಪ್ರೀತಿಯಿಂದ ನಮ್ಮನ್ನು ಏನು ಮಾಡಿದ್ರಂತೆ? ಬದುಕಿಸಿದ್ದಾರೆ. ಹಲ್ಲೆಲೂಯಾ. ಬೇರೆ ಯಾವ ಕಾರಣದಿಂದ ಅಲ್ಲ, ಎಫೆಷನ್ಸ್ 2 ಪ್ರಕಾರ ಅವರ ಪ್ರೀತಿ ಅನ್ನುವಂಥ ಒಂದು ವಿಷಯದಿಂದ ನಮ್ಮನ್ನು ಏನು ಮಾಡಿದ್ದಾರೆ? ಬದುಕಿಸಿದ್ದಾರೆ. ಹಲ್ಲೆಲೂಯಾ. ಇಂಥ ಒಂದು ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿ ಅಂತ ಯಾರು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಪೌಲ್ ಪ್ರಾರ್ಥನೆ ಮಾಡ್ತಾರೆ. ಪೌಲ್ ಎಫೆಷನ್ಸ್ 1ನೇ ಅಧ್ಯಾಯದಲ್ಲಿ ಅವರ ಪ್ರಾರ್ಥನೆ ಏನಂದರೆ, ಎಲ್ಲ ಸಿಗಬೇಕು, ಇವರಿಗೆಲ್ಲ ಬರಬೇಕು, ಹೋಗ್ಬೇಕು ಅನ್ನೋದು ಅವರ ಪ್ರಾರ್ಥನೆ ಅಲ್ಲ. ನಿಮ್ಮ ಕಷ್ಟಗಳು ನೀಗಬೇಕು ಅನ್ನೋದು ಅವರ ಮುಖ್ಯವಾದ ಪ್ರಾರ್ಥನೆ ಅಲ್ಲ. ಪೌಲನ ಮುಖ್ಯವಾದ ಪ್ರಾರ್ಥನೆ ಏನಂತ ಹೇಳ್ತಾರೆ ಅಂದರೆ, ದೇವರೇ, ನಿಮ್ಮ ಮುಂದೆ ಬಂದು ನಾನು ಕೇಳುವುದೇನು? ನಿಮ್ಮ ಪ್ರೀತಿಯನ್ನು ಎಲ್ಲ ಜನರು ಏನು ಮಾಡ್ಕೊಬೇಕು? ಅರ್ಥ ಮಾಡ್ಕೊಬೇಕು. ಸೊ ದೇವರ ಪ್ರೀತಿಯನ್ನು ಮತ್ತು ದೇವರು ನಾನು ತಿರುಗಿ ಎದ್ದು ಬರ್ತೀನಿ ಅನ್ನುವಂಥ ಒಂದು ವಿಷಯವನ್ನು, ಈ ಕ್ರಿಸ್ತುವಿನ ಜೊತೆ ನಾನು ಪುನರುತ್ಥಾನ ಹೊಂದುತ್ತೀನಿ ಅನ್ನುವಂಥ ವಿಷಯವನ್ನು ಎರಡನ್ನು ನಾವೇನು ಮಾಡಬೇಕು? ಅರ್ಥ ಮಾಡ್ಕೊಬೇಕು. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾವು ಈ ಒಂದು 2 ವಿಷಯಗಳನ್ನು ತಿಳಿಯದೆ ಹೋದರೆ ನಾವು ಮಾಡ್ತಾ ಇರುವಂಥ ಪ್ರಾರ್ಥನೆ ಆಗಿರಲಿ, ನಾವು ಮಾಡುವಂಥ ದೇವರ ವಾಕ್ಯವನ್ನು ಓದುವುದಾಗಲಿ, ಎಲ್ಲ ವಿಷಯಗಳು ಏನೋ ವ್ಯರ್ಥ. ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ನಿಮಗೋಸ್ಕರ ಸತ್ತಿದ್ದು ಸಹ, ನಿಮಗೋಸ್ಕರ ತನ್ನ ಜೀವವನ್ನು ಕೊಟ್ಟು ಎದ್ದು ಬಂದಿದ್ದು ಸಹ ವ್ಯರ್ಥವಾಗಿ ಹೋಗಬಾರದೆಂದರೆ ನಾನು ಅವರ ಜೊತೆ ಪುನರುತ್ಥಾನ ಹೊಂದ್ತೀನಿ ಅನ್ನುವಂಥ ನಂಬಿಕೆ ನನ್ನಲ್ಲಿ ಇರಬೇಕು. ಆ ನಂಬಿಕೆ ಇದ್ದರೇ 1ನೇ ಯೋಹಾನ 3ನ ಪ್ರಕಾರ ನಾನೇನು ಮಾಡ್ಬೋದು? ನಾನು ಪರಿಶುದ್ಧವಾಗಿರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡುವುದಕ್ಕೆ ಸಾಧ್ಯನೇ ಇಲ್ಲ. ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯನೇ ಇಲ್ಲ. ಪರಿಶುದ್ಧತೆ ನನ್ನ ಪರಿಶುದ್ಧತೆ ಅಲ್ಲ, ಯೇಸು ಕ್ರಿಸ್ತುವಿನ ಪರಿಶುದ್ಧತೆಯಲ್ಲಿ ನಾನು ನಿಂತ್ಕೊಬೇಕು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಯೋಶುವಾಗ ಒಂದು ವಿಷಯವನ್ನು ಮಾಡ್ತಾರೆ. ದೇವರ ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ, ಜಕರೀಯನ ಪುಸ್ತಕದಲ್ಲಿ ನೋಡ್ತೀರ, ಯೋಶುವ ತನ್ನ ಸಂಪೂರ್ಣ ಅಂಗಿ ಎಲ್ಲ ಏನಾಗಿರುತ್ತೆ ಅಂದರೆ ಗಲೀಜಾಗಿರುತ್ತಂತೆ. ಅವನು ದೇವರ ಮುಂದೆ ನಿಂತ್ಕೊಂಡಿರ್ಬೇಕಾದ್ರೆ ಪಿಶಾಚಿ ಯೋಶುವನಿಗೆ ವಿರೋಧವಾಗಿ ಚಾಡಿ ಹೇಳ್ತಾ ಇರ್ತಾನೆ. ಆ ಒಂದು ಸ್ಥಳದಲ್ಲಿ ದೇವ್ರು ಏನು ಮಾಡ್ತಾರೆ ಅಂದರೆ, ಯೋಶುವನ ಒಂದು ಸಂಪೂರ್ಣ ಅಂಗಿಯನ್ನು ಏನು ಮಾಡ್ತಾರಂತೆ? ಬಿಳಿಯ ವಸ್ತ್ರವಾಗಿ ಮಾರ್ಪಡಿಸ್ತಾರೆ, ಚೇಂಜ್ ಮಾಡ್ತಾರೆ. ನೀವು ಇದನ್ನು ಮನೇಲಿ ಹೋಗಿ ಓದಿ, ಜಕರೀಯ 3ನೇ ಅಧ್ಯಾಯ ಅಂದ್ಕೊಳ್ತೀವಿ, ಮನೇಲಿ ಹೋಗಿ ಓದಿ, ಹುಡುಕಿ ಓದಿ. ಅದೇ ರೀತಿಯಲ್ಲಿ ನನ್ನ ಕೆಟ್ಟದಾಗಿರುವಂಥ ವಸ್ತ್ರವನ್ನು ಯಾರು ಹಾಕ್ಕೊಂಡ್ರು? ಯೇಸು ಕ್ರಿಸ್ತು. ಸಿಂಪಲ್ ಆದ ಎಕ್ಸಾಂಪಲ್ ಏನಂದರೆ, ನಿಮ್ಮ ಒಂದು ಯಾವುದೋ ಒಂದು ವಿಷಯ ಗಲೀಜಾಗಿದ್ದರೆ ನಾವೇನು ಮಾಡ್ತೀವಿ? ಡಸ್ಟೆಲ್ಲ ಕೂತ್ಕೊಂಡಿದ್ರೆ ಏನು ಮಾಡ್ತೀವಿ? ಒಂದು ಬಟ್ಟೆ ತೊಗೊಂಡು ಏನು ಮಾಡ್ತೀವಿ? ಒರೆಸ್ತೀವಿ. ಒರೆಸುವಂಥ ವಸ್ತು ಕ್ಲೀನ್ ಆದ್ರೂ ಬಟ್ಟೆ ಏನಾಗುತ್ತೆ? ಆ ಜಾಗದಲ್ಲಿ ಗಲೀಜಾಗುತ್ತೆ. ಯೇಸು ಕ್ರಿಸ್ತ ಬಟ್ಟೆ ರೀತಿಯಲ್ಲಿ ನಿಮ್ಮನ್ನು ಒರೆಸುವಂಥ ಬಟ್ಟೆ ಯಾರು? ಯೇಸು ಕ್ರಿಸ್ತ. ಆ ಒಂದು ಬಟ್ಟೆ ಏನು ಮಾಡ್ತೀವಿ? ಎಲ್ಲ ಡಸ್ಟನ್ನು ಯಾರು ತೊಗೊಂಡ್ರು? ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಆ ಒಂದು ರೀತಿಯಲ್ಲಿ ನಮ್ಮನ್ನು ಪರಿಶುದ್ಧಗೊಳಿಸುವಂಥ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ. ನೀವು ಒಳ್ಳೆಯವರು, ನಮ್ಮ ಕೃಪೆ ಸದಾ ಕಾಲವಿದೆ, ಅದಕ್ಕಾಗಿ ಸ್ತೋತ್ರ. ಈ ಒಂದು ಒಳ್ಳೆಯ ದಿನದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ದೊಡ್ಡ ವಿಷಯ ಏನಂದರೆ, ನಿಮ್ಮ ಪುನರುತ್ಥಾನದಲ್ಲಿ ನಾನು ನಂಬಿಕೆ ಇಡದೆ ಹೋದರೆ ನಾನು ಪರಿಶುದ್ಧವಾಗಿರೋದಕ್ಕೆ ಸಾಧ್ಯವಿಲ್ಲ. ನೀವು ನನ್ನನ್ನು ತಿರುಗಿ ಬಂದು ನಿಮ್ಮ ರೀತಿಯಲ್ಲೇ ಮಾರ್ಪಡಿಸ್ತೀನಿ ಅನ್ನೋಂಥ ನಂಬಿಕೆ ನನ್ನಲ್ಲಿ ಇಲ್ಲದೆ ಹೋದರೆ ನಾನು ಮಾಡುವಂಥ ಎಲ್ಲ ವಿಷಯಗಳು ವ್ಯರ್ಥ. ಪವಿತ್ರಾತ್ಮರಾದ ದೇವರೇ, ನೀವು ನಮ್ಮ ಜೊತೆ ಇದ್ದೀರಿ, ನಮ್ಮ ಕೃಪೆಯನ್ನು ಕೊಟ್ಟು. ಹೌದಪ್ಪ, ನೀವು ಹೇಳ್ತೀರ ನಿಮ್ಮ ವಾಕ್ಯದಲ್ಲಿ, ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ನಿಮ್ಮ ಬಲ. ಹೌದಪ್ಪ, ಅದೇ ರೀತಿ ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆ ನಮ್ಮೆಲ್ಲರ ಜೊತೆಯಲ್ಲಿದ್ದು ನಿಮ್ಮ ವಾಕ್ಯವನ್ನು ಹೆಚ್ಚಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ಇನ್ನೂ ಪರಿಶುದ್ಧವಾಗೋದಕ್ಕೆ ಸಹಾಯ ಮಾಡಿ. ಇವತ್ತಿನ ದಿನದಲ್ಲಿ ನಾವು ಕೇಳ್ತಾ ಇರುವುದು ನಮ್ಮ ಮಾಂಸದ ವಿಷಯಗಳಿಗೋಸ್ಕರ ಅಲ್ಲ, ಮನೆಯ ವಿಷಯಗಳಿಗೋಸ್ಕರ, ಕೆಲಸ ಅದಿದ್ದಲ್ಲ ದೇವರೇ. ಇವತ್ತು ನಾವು ಹೆಚ್ಚಾಗಿ ಕೇಳ್ತಾ ಇರುವಂಥ ಒಂದು ದೊಡ್ಡ ವಿಷಯ ಏನಂದರೆ, ನಿಮ್ಮ ಪರಿಶುದ್ಧತೆ ನಮ್ಮಲ್ಲಿ ಬರಲಿ. ನಮ್ಮನ್ನು ನೀವು ಪರಿಶುದ್ಧಗೊಳಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪುನರುತ್ಥಾನದಲ್ಲಿ ನಮಗೆ ನಂಬಿಕೆಯನ್ನು, ವಿಶ್ವಾಸವನ್ನು ಬೆಳೆಸಿದ್ದಕ್ಕಾಗಿ ನಮಗೆ ಸ್ತೋತ್ರ. ನಿಮ್ಮ ಕೃಪೆ ನಮ್ಮನ್ನು ನಡೆಸಲಿ. ಎಲ್ಲವನ್ನೂ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್.